ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सौवसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। द्वादशांजनवाणी मत नमोस्तु 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 वचश नमोस्तु गुरुवे नमोस्तु नमोस्तु ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕ ನಾಮಕ ಗ್ರಂಥದ ಅಧ್ಯಯನ ನಡೀತಾ ಇರುತ್ತಾ ಇದೆ. ಅದೇ ಪ್ರಕಾರ ಬೆಳಗ್ಗೆ ಸಮಯದಲ್ಲಿ 22 ಪ್ರಕಾರದ ಪರಿಶಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉಷ್ಣ ಪರಿಶಯ ಅನ್ನುವಂಥ ಒಂದು ಪರಿಶಯದ ಬಗ್ಗೆ ಚರ್ಚೆ ನಡೀತಾ ಇದೆ. ನಿನ್ನೆ ದಿವಸ ಉಷ್ಣ ಪರಿಶಯದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ इष्ट द्रव्यों से मुख मोड़ लेना, इसमें इच्छापूर्वक योग इष्ट है, क्योंकि मोक्ष मार्ग प्रकरण है. ಇಲ್ಲಿ ಮೋಕ್ಷ ಮಾರ್ಗದ ಪ್ರಕರಣ ನಡೀತಾ ಇರುವಾಗ गिरि शिखर के ऊपर मुनिवर योग धरा करते हैं, सूर्य किरण की तीव्र तपन को सदा सहा करते हैं ಅನ್ನುವಂಥ ದೋಹಾ ತಗೊಂಡು ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. योगी बनने के लिए भोग छोड़ना पड़ता है. ಯೋಗಿ ಆಗೋದಕ್ಕೋಸ್ಕರ ಭೋಗವನ್ನು ಮೊದಲು ಬಿಡಬೇಕಾಗುತ್ತದೆ. योग के लिए भोग छोड़ना तो परम पुण्य कर्म का योग है, शुभ योग है. ಏನು ಹೇಳ್ತಿದ್ದಾರೆ ಇಲ್ಲಿ? ಯೋಗ के लिए ಭೋಗ छोड़ना, ಯೋಗದಕ್ಕೋಸ್ಕರ ಭೋಗವನ್ನು ಬಿಡೋದು ಪರಮ ಪುಣ್ಯ ಕರ್ಮಕ ಯೋಗ ಹೇ, ಪರಮ ಪುಣ್ಯ ಕರ್ಮದ ಯೋಗ ಇದೆ, ಶುಭ ಯೋಗ ಇದೆ ಅಂತ ಹೇಳ್ತಾರೆ ಇಲ್ಲಿ. ನಿನ್ನೆ ದಿವಸ ಹೋಗಿದ್ದೀವಿ ನಾವು ಎಲ್ಲಿ, ವಿಲ್ಸನ್ ಗಾರ್ಡನ್ಗೆ. ಅಲ್ಲಿ ಒಬ್ಬರ ಪೇಷಂಟ್ ಅನ್ನೋದಕ್ಕಿಂತ ಈಗ ತ್ಯಾಗಿ, ಒಂದು ಬಹಳ ಒಳ್ಳೆಯ ರೀತಿಯಿಂದ ತ್ಯಾಗ ಎಲ್ಲ ಮಾಡಿದರು, ಭೋಗ ವಸ್ತುಗಳನ್ನು ತ್ಯಾಗ ಮಾಡಿದರು ಅನ್ನೋಂಥ ಒಬ್ಬ ಶ್ರಾವಕರ ಕೊನೆ ಸಮಯದಲ್ಲಿ ಎಲ್ಲವನ್ನೂ ಬಿಡುವಂಥ ಭಾವನೆ ಮನಸ್ಸಿನಲ್ಲಿ ಬರೋದೇ ಬಹಳ ದೊಡ್ಡ ಒಂದು ಪುಣ್ಯದ ಯೋಗ ಅಂತ ಹೇಳ್ಬೋದು ನಾವು. ನಿನ್ನೆ ಹೋದಾಗ ನಾವು ಇಲ್ಲಿಂದ ಯೋಚನೆ ಮಾಡ್ಕೊಂಡು ಹೋದ್ವಿ, ಅನೇಕ ಪ್ರಕಾರದ ಯೋಚನೆ ಇಟ್ಕೊಂಡು ಹೋದ್ವಿ. ಇಲ್ಲಿ ಅವರಿಗೆ ಈ ಬೋಧನೆ ಹೇಳಬೇಕು, ಈ ಉಪದೇಶ ಹೇಳಬೇಕು, ಈ ಉಪದೇಶ ಹೇಳಿದಾಗ ಅವರಿಗೆ ತ್ಯಾಗ ಮಾಡುವಂಥ ಭಾವನೆ ಆಗಬೇಕು ಅನ್ನೋಂಥ ಬಹಳಷ್ಟು ಪ್ರಕಾರದ ಚಿಂತನೆ ಮಾಡ್ಕೊಂಡು ಹೋದ್ವಿ. ಆದರೆ ಅಲ್ಲಿ ಹೋದಾಗ ಅಲ್ಲಿ ಬೇರೆನೇ ನೋಡ್ಲಿಕ್ಕೆ ಸಿಕ್ತು ನಮಗೆ. ಅಲ್ಲಿ ಹೋದಾಗ ನಮಗೆ ಬೇರೆನೇ ದೃಶ್ಯ ಕಾಣಿಸ್ತಾ ಇಲ್ಲ ನೋಡ್ಲಿಕ್ಕೆ. ಏನಂತಂತಂದ್ರೆ ಅವ್ರಿಗೆ ಉಪದೇಶ ಹೇಳುವಂಥ ಅವಶ್ಯಕತೆನೇ ಇಲ್ಲ, ಅವರಾಗ ಎಲ್ಲವನ್ನೂ ರೆಡಿ ಮಾಡ್ಕೊಂಡ್ಬಿಟ್ಟಾರ. ಅಲ್ಲಿ ಎಲ್ಲ ಬರೇ ವ್ರತ ಕೊಡೋದು ಅಷ್ಟೇ ಕೆಲಸ ಆಯಿತು ನಮ್ಮದಲ್ಲಿ, ತ್ಯಾಗ ಮಾಡಿಸುವಂಥ ವ್ರತ ನಿಯಮ ಕೊಡೋದು ಅಷ್ಟೇ ಕೆಲಸ ಇತ್ತು. ಅವರೆಲ್ಲವನ್ನು ತ್ಯಾಗ ಮಾಡುವಂಥ ಭಾವನೆ, ತ್ಯಾಗ ಮಾಡಬೇಕನ್ನುವಂಥ ಮನೋಭಾವನೆ ಮನಸ್ಸಿನಲ್ಲಿ, ಆ ಭಾವನೆ ಇಟ್ಟುಕೊಂಡು ಪರಿಣಾಮಗಳನ್ನ ಇಟ್ಟುಕೊಂಡು ರೆಡಿಯಾಗಿ ಕೂತಿದ್ರು ಅವರು. ಬರೀ ಮಹಾರಾಜರ ಬರಬೇಕು, ಮಹಾರಾಜರ ಕಡೆಯಿಂದ ವ್ರತ ತಗೊಳ್ಬೇಕು, ನಿಯಮ ತಗೊಳ್ಬೇಕು, ತ್ಯಾಗ ಮಾಡಬೇಕು ಅಂತ ಈ ರೀತಿ ಭಾವನೆ ಇಟ್ಟುಕೊಳ್ಳೋದು, ಈ ರೀತಿ ಆ ಮನಸ್ಸಿನಲ್ಲಿ ಪರಿಣಾಮ ಬರಬೇಕಾದ್ರೂ ಸಹ ಬಹಳಷ್ಟು ಪುಣ್ಯಕರ್ಮದ, ಪರಮ ಪುಣ್ಯಕರ್ಮದ ಯೋಗ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಶುಭ ಯೋಗ ಅಂತ ಹೇಳ್ತಾರೆ ಇದಕ್ಕೆ. ಯಾವ ಯೋಗ ಅಂತ ಹೇಳ್ತಾರೆ ಒಬ್ಬನ? ಈ ಶುಭ ಯೋಗ ಬರಬೇಕಾದ್ರೂ ಕೂಡ ಬಹಳ ಪುಣ್ಯ ಬೇಕು. ಯಾ ಯೋ ಕಹೋ ಅಮೃತ್ ಸಿದ್ಧಿ ಯೋಗ, ಅಥವಾ ಅದಕ್ಕೆ ಅಮೃತ್ ಸಿದ್ಧಿ ಯೋಗ ಅಂತಂದ್ರೂ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಪರಂತು ಭೋಗೋ ಕೆ ಲಿಯೆ ಯೋಗ ಛೋಡ್ನಾ ಮಹಾಪಾಪ ಹೇ. ಭೋಗದಗೋಸ್ಕರ ಯೋಗವನ್ನು ಬಿಡೋದು, ಯೋಗ ಪ್ರವೃತ್ತಿಯನ್ನು ಬಿಡೋದು, ತ್ಯಾಗ ಪ್ರವೃತ್ತಿಯನ್ನು ಬಿಟ್ಟು ಭೋಗದಲ್ಲಿ ಪ್ರವೃತ್ತರಾಗೋದು, ಇದೇನೆಂದರೆ ಮಹಾಪಾಪದ ಯೋಗ ಇದೆ. ಇದಕ್ಕೆ ಅಶುಭ ಯೋಗ ಸಮझना चाहिए. ಯಾವ ಯೋಗ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ? ಅಶುಭ ಯೋಗ ಅಂತ ತಿಳ್ಕೊಳ್ಬೇಕು. ಭೋಗಿ ಭೋಗ ಛೋಡಕೆ ಯೋಗಿ ಬಂತಾ ಹೇ. ಭೋಗಿಗಳು ಭೋಗವನ್ನು ಬಿಟ್ಟು ಯೋಗಿ ಆಗ್ತಾರ, ಪರಂತು ಯೋಗಿ ಯೋಗ छोड़ करके ಭೋಗಿ नहीं बनना चाहता. ಆದರೆ ಯೋಗಿಗಳು
ಯೋಗವನ್ನು ಬಿಟ್ಟು ಭೋಗಿ ಆಗಲಿಕ್ಕೆ ಇಷ್ಟ ಪಡುವುದಿಲ್ಲ. योग तो आत्म आनंद का विषय है. योग एनिदु आत्मद आनंदದ ವಿಷಯ ಇದೆ, परंतु भोग विषयानंद का विषय है. ಭೋಗ ಏನಿದೆ ಶುಕನ ವಿಷಯಾನಂದದ ವಿಷಯ ಇದೆ, ಅದು ವಿಷಯ ಆನಂದ. ಈ ಪಂಚೇಂದ್ರಿಯ ವಿಷಯಗಳಿದಾವಲ್ಲ, ಆ ವಿಷಯದಲ್ಲಿ ತನ್ನ ಆನಂದ ಅವನು ವ್ಯಕ್ತಪಡಿಸ್ತಿರ್ತಾನೆ. ಯಾರು? ಭೋಗಿ. ಮತ್ತು ಯೋಗಿ ಆತ್ಮಾನಂದ, ಆತ್ಮದ ಆನಂದದಲ್ಲಿ ಅವರು ಲೀನರಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಜೋ ರೌದ್ರ ಧ್ಯಾನಕ್ಕೆ ಕೋಟಿ ಮೇ ಆತಾ ಹೈ. ಯಾವ ಧ್ಯಾನದಲ್ಲಿ ಬರುತ್ತೆ ಅದು? ರೌದ್ರ ಧ್ಯಾನದ ಕೋಟಿಯಲ್ಲಿ ಬರುತ್ತೆ. ಯಾವುದು? ಭೋಗಾನಂದ, ವಿಷಯಾನಂದ, ವಿಷಯ ಆಸಕ್ತರಾಗಿರುವಂಥವ್ರಿಗೆ ಅಂತ ಹೇಳ್ತಾರೆ ಇಲ್ಲಿ. आत्म आनंद विकल्प सहित धर्म ध्यान और विकल्प रहित शुक्ल ध्यान की कोटि में गिना जाता है. आत्मानंद ಏನು ಹೇಳಿದ್ರಲ್ಲಿ? ಎರಡು ಪ್ರಕಾರ ಹೇಳಿದ್ರಲ್ಲಿ, ವಿಕಲ್ಪ ಸಹಿತ ಮತ್ತು ವಿಕಲ್ಪ ರಹಿತ. ಆತ್ಮಾನಂದದಲ್ಲಿ ಎರಡು ಪ್ರಕಾರದ ಹೇಳ್ತಾರವಾಗ ಏನು ಹೇಳ್ತಾರೆ ಅಂದ್ರೆ, ಆತ್ಮ ಆನಂದ ವಿಕಲ್ಪ ಸಹಿತ ಧರ್ಮ ಧ್ಯಾನ. ಆತ್ಮ ಆನಂದ ವಿಕಲ್ಪ ಸಹಿತ ಧರ್ಮ ಧ್ಯಾನ ಆಗ್ತಾ ಇದೆ, ಮತ್ತು ವಿಕಲ್ಪ ರಹಿತ ಶುಕ್ಲ ಧ್ಯಾನ ಆಗ್ತಾ ಇದೆ. ಎರಡು ಪ್ರಕಾರದಲ್ಲಿ ಹೇಳ್ತಾ ಇದ್ದಾರೆ. ग्रह में शारीरिक सुख प्राप्त होता है, परंतु आत्मा का सुख ग्रह में नहीं, गुफा में होता है. ಎಲ್ಲಿ ಹೇಳಿದ್ರು ಅವರು? ಮನೆಯಲ್ಲಿ ಶಾರೀರಿಕ ಸುಖದ ಪ್ರಾಪ್ತಿ ಆಗುತ್ತದೆ ಸಂಪತ್ತನ್ನ. ಯಾವ ಸುಖದ ಸಂಪತ್ತಿ ಆಗುತ್ತೆ ಅಲ್ಲಿ? ಶಾರೀರಿಕ ಸುಖದ ಪ್ರಾಪ್ತಿ ಆಗುತ್ತದೆ. ಆದರೆ ಆತ್ಮದ ಸುಖ ಗ್ರಹದಲ್ಲಿ ಅಲ್ಲ, ಎಲ್ಲಿ? ಗುಫಾದಲ್ಲಿ, ಗುಹೆಯಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಗುಹೆ ಮೇ ಮಿಲ್ತಾ ಹೈ, ಗುಫಾ ಮೇ ಮಿಲ್ತಾ ಹೈ. कोठा में नहीं, कोठरों में मिलता है. कमरे में नहीं, कंदरा में मिलता है. महल के ऊपर नहीं, पर्वत के ऊपर मिलता है. भवन में नहीं, वन में मिलता है. ಅದರದು ಆತ್ಮದ ಆನಂದ, ಆತ್ಮದ ಸುಖ ಇಂಥ ಸ್ಥಾನದಲ್ಲಿ ಸಿಗುತ್ತದೆ. योगी जन आत्म सुख की खोज करने के लिए शांत एकांत स्थान पर साधना करते हैं, तप किया करते हैं, जान करके शरीर को तपाते हैं. ನೋಡ್ರಿ ಎಷ್ಟು ಸುಂದರವಾಗಿ ಹೇಳಿದ್ರಲ್ಲಿ. ಯೋಗಿಗಳು ಆತ್ಮ ಸುಖದಗೋಸ್ಕರ ಏನ್ ಮಾಡ್ತಿರ್ತಂತಂದ್ರ, ಶಾಂತ ಏಕಾಂತ ಸ್ಥಾನವನ್ನು ಅವರು ಹುಡುಕ್ತಿರ್ತಾರ. ಶಾಂತವಾಗಿರ್ಬೇಕು, ಏಕಾಂತ ಸ್ಥಾನವಾಗಿರ್ಬೇಕು. ಸಾಧನಾ ಮಾಡೋದಕ್ಕೆ ಏನಿರುತ್ತೆ, ಅದು ಒಳ್ಳೇದಿರುತ್ತದೆ. ಅಲ್ಲಿ ತಪ ಕಿಯಾ ಕರ್ತೆ ಹೇ, ಅಲ್ಲಿ ತಪ ಮಾಡ್ತಿರ್ತಾರ. ಜಾನ ಕರ್ಕೆ ಶರೀರಕ್ಕೂ ತಪಾತೆ, ತಿಳ್ಕೊಂಡು ಕೂಡ ಅವರು ತಿಳಿದು ಅವ್ರು ಏನ್ ಮಾಡ್ತಿರ್ತಾರ ಅಂತಂದ್ರೆ ಶರೀರಗೆ ಅವರು ಕೃಷ ಮಾಡ್ತಿರ್ತಾರ, ಸಾಧನೆ ಮಾಡ್ತಿರ್ತಾರ. ತಪ ಮೂಲಕ ಶರೀರವನ್ನು ಕೃಷ ಮಾಡ್ತಿರ್ತಾರ ಅಂತ ಹೇಳ್ತಾರೆ ಅಲ್ಲಿ. ಶರೀರಕ್ಕೂ ಆರಾಮ್ ನಹಿ ದೇತೆ, ಶರೀರಕ್ಕೆ ಅವರು आराम ಕೊಡುವುದಿಲ್ಲ. पर्वत की चोटी पर जाकर के आत्मा का ध्यान किया करते. पर्वतದ ತುದಿ ಮೇಲೆ ಹೋಗಿ ಅವರು ಏನ್ ಮಾಡ್ತಿರ್ತಾರ? ಆತ್ಮದ ಧ್ಯಾನ ಮಾಡ್ತಾ ಇರ್ತಾರ. उत्तम सहनन के धारी मुनिराज ग्रीष्म काल में पर्वत के ऊपर ध्यान धारण करते हैं. उत्तम ಸಂವಹನಧಾರಿ ಮುನಿರಾಜರು ಗ್ರೀಷ್ಮ ಕಾಲದಲ್ಲಿ ಪರ್ವತದ ತುದಿ ಮೇಲೆ ಹೋಗಿ ಧ್ಯಾನ ಧಾರಣೆ ಮಾಡ್ತಿರ್ತಾರ. ಸೂರ್ಯ के प्रखर प्रताप को सहन करते, ಸೂರ್ಯನ ಪ್ರಖರ ಪ್ರತಾಪವನ್ನು ಸಹನೆ ಮಾಡ್ತಿರ್ತಾರ. ಗ್ರೀಷ್ಮ ಕಾಲ में धूप बहुत तेज होती है. ಗ್ರೀಷ್ಮ ಕಾಲದಲ್ಲಿ ಬಿಸಿಲು ಏನಿರುತ್ತೆ, ಬಹಳ ಕಡಕವಾಗಿರುತ್ತದೆ, ಬಹಳ ಸ್ಟ್ರಾಂಗ್ ಇರುತ್ತೆ. ಅವಾಗ ಆಕಾಶ ಭಿ ತಪ್ತ रहता है, ಆಕಾಶ ಕೂಡ ಏನಿರುತ್ತೆ ಅವಾಗ ಎಲ್ಲ ಕಡೆ ಬಿಸಿನೇ ಇರುತ್ತೆ. ಅವಾಗ ಅಂತ ಸಮಯದಲ್ಲಿ ಹವಾ ಭಿ ಗರಂ ಚಲ್ತಿ ಹೇ, ಗಾಳಿ ಕೂಡ ಬರ್ತಾ ಇರೋ, ಗಾಳಿ ಹೆಂಗ್ ಬರುತ್ತೆ? ತಂಪಾದ ಗಾಳಿ ಬರ್ತಾ ಇರುತ್ತೆ ಅಲ್ಲಿ, ಹೌದಿಲ್ಲ? ಬಿಸಿ ಗಾಳಿ ಬರ್ತಾ ಇರುತ್ತೆ. ಧರತಿ ಭಿ ಗರಂ ಹೋ ಜಾತಿ ಹೇ, ಭೂಮಿ ಕೂಡ ಬಿಸಿ ಆಗಿರುತ್ತದೆ. ಐಸಿ ಭೀಷಣ ಉಷ್ಣ ವೇದನಾಕು ಸಮತಾ ಭಾವ ಸೆ ಸಹನ ಕರ್ತೆ ಹೇ. ಇಂಥ ಭೀಷಣವಾದ ಉಷ್ಣ ವೇದನೆಯನ್ನು ಸಮತಾ ಭಾವಪೂರ್ವಕ ಅವ್ರು ಏನ್ ಮಾಡ್ತಿರ್ತಾರ? ಸಹನೆ ಮಾಡ್ತಿರ್ತಾರ. ಸಜಾ ಮತ್ ಸಮಜನಾ, ಅಲ್ಲಿ ದಂಡನೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನ ಸಮತಾ ಭಾವಪೂರ್ವಕ ಅವರು ಏನ್ ಮಾಡ್ತಿರ್ತಾರ? ಸಹನೆ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. सजा और साधना में जमीन आसमान का अंतर है. ದಂಡ ಮತ್ತು ಸಾಧನೆಯಲ್ಲಿ ಆಕಾಶ ಮತ್ತು ಭೂಮಿಗೆ ಎಷ್ಟು ಅಂತರ ಇದೆಯಲ್ಲ ಅಷ್ಟು ಅಂತರ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸದಾ ದಿ ಜಾತಿ ಹೇ और ಸಾಧನಾ ಕಿ ಜಾತಿ ಹೇ, ಹೌದಲ್ರಿ? ಕೊಡಲಾಗುತ್ತದೆ, ಮತ್ತೆ ಇಲ್ಲಿ ಸಾಧನೆ ಅನುಭವಿಸಲೇಕಾಗುತ್ತದೆ. ಈ ರೀತಿ सजा भोगने वाला पराधीन होता है.
ದಂಡನೆ ಏನಿರ್ತಾನಲ್ಲ, ದಂಡನೆ ಅನುಭವಿಸಿರ್ತಾರಲ್ಲ ಅವರು ಪರಾಧೀನರಾಗಿರ್ತಾರ, ಮತ್ತು ಸಾಧನೆ ಮಾಡೋರು ಸ್ವಾಧೀನರಾಗಿರ್ತಾರ. ಈ ಪ್ರಕಾರ ಬಹಳ ಒಳ್ಳೆ ಒಳ್ಳೆ ಶಬ್ದಗಳ ರಚನೆ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರ. ಸಜಾ ನರಕ ಹೇ ಅವ್ರ ಸಾಧನಾ ಸ್ವರ್ಗ ಹೇ. ಸಜಾ ಏನಿದೆ, ಇದು ನರಕ ಇದೆ, ನರಕದ ವೇದನೆ ಆಗ್ತಾ ಇರುತ್ತೆ ಅಲ್ಲಿ, ಮತ್ತು ಅದೇ ಸಾಧನ ಸ್ವರ್ಗದ ಸುಖ ಆಗ್ತಾ ಇರುತ್ತೆ ಅಲ್ಲಿ, ಅನುಭವಿಸ್ತಾ ಇರ್ತಾರೆ. ಸಜಾ ಏಕ್ ಗಲ್ತಿ ಕಾ ದುಷ್ಪರಿಣಾಮ ಹೈ और ಸಾಧನಾ ಏಕ್ अच्छाई का ಸದ್ಪರಿಣಾಮ ಹೈ. ಇಲ್ಲಿ ಬಹಳ ಒಳ್ಳೆ ರೀತಿಯಿಂದ ಹೇಳ್ತಿದಾರ. ಯ ದೋನೋ ಮೇ ಮಹಾನ್ ಅಂತರ, ಎರಡರಲ್ಲಿ ಬಹಳ ದೊಡ್ಡ ಅಂತರ ಇದೆ. ಸಜಾ ಲೋಗೋ ಕಿ ಸಾಕ್ಷಿ ಮೇ ಹೋತಿ ಹೈ और ಸಾಧನಾ ಆತ್ಮ ಸಾಕ್ಷಿ ಮೇ ಹೋತಾ ಹೈ. ದಂಡ ಕೊಡ್ತಾರಲ್ಲ ಕೋರ್ಟಲ್ಲಿ ಕಚೇರಿಯಲ್ಲಿ, ಅದು ಜನರ ಸಾಕ್ಷಿಯಿಂದ ಕೊಡ್ತಿರ್ತಾರ, ಮತ್ತು ಇಲ್ಲಿ ಸಾಧನೆ ಇದೆಯಲ್ಲ ಇದು ಆತ್ಮ ಸಾಕ್ಷಿಯಿಂದ ಮಾಡಿಕೊಳ್ಳದಿರುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಾಧನಾ ಆತ್ಮ ಕಲ್ಯಾಣಕ ಏಕ್ ಮಹಾಪರ್ವ ಹೇ. ಸಾಧನಾ ಏನಿದೆ ಇದು ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಒಂದು ಮಹಾನ್ ಪರ್ವ ಇದೆ. इसलिए साधक साधना में सदा लीन रहता है, देह को तपाता कष्ट देता है ತಾಕಿ ಪುನಃ ಶರೀರ ಧಾರಣ ನ ಕರ್ನಾ ಪಡೆ. ಮತ್ತೆ ಪುನಃ ಈ ಶರೀರವತ್ತ ಧಾರಣೆ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಭಾವನೆಯಿಂದ ಏನ್ ಮಾಡ್ತಿರ್ತಾರ, ಸಾಧನೆ ಮಾಡ್ತಿರ್ತಾರ. इस देह से मुझे बस छुटकारा मिल जाए, इसलिए एकांत स्थान में जहां जनमानस का गमनागमन न हो सके, जहां कोई पहुंच न सके, सामान्य धरातल पर करेंगे तो भक्तगण देख न पाएंगे, हमारे कष्ट को साधना में बाधक बनेंगे. इसलिए ऊंचे चरित्र को धारण करने वाले ऊंचे पर्वत पर योग धारण करते हैं ಅನ್ನುವಂಥ ಬಹಳಷ್ಟು ಒಳ್ಳೆ ಉದಾಹರಣೆ ಕೊಟ್ಟರಿಲ್ಲ ಅವರು. ಏಕಾಂತ ಸ್ಥಾನ ಅವ್ರು ಯಾಕೆ ಸ್ವೀಕಾರ ಮಾಡ್ತಾರ ಅಂತಂದ್ರೆ, ನಾವು ಮಾಡ್ತಾ ಇರುವಂಥ ಸಾಧನೆಯಲ್ಲಿ ಅಲ್ಲಿ ಜನಮಾನಸರ ಗಮನಾಗಮನ ಇರಬಾರ್ದು, ಯಾವುದೇ ಪ್ರಕಾರದ ಕೋಯಿ ಪಹುಂಚ್ ನಾ ಸಕೆ, ಅಲ್ಲಿ ಯಾರೂ ಬರಲೇ ಇರಬಾರ್ದು ಅಂತ ಸ್ಥಾನದಲ್ಲಿ. ಸಾಮಾನ್ಯ ಧರಾತ್ಪಲ್ ಕರೆಂಗೆ ತೋ ಭಕ್ತಗನ್ ದೇಖ ನ ಪಾಯಂಗೆ, ಅಂದ್ರೆ ಸಾಮಾನ್ಯ ಎಲ್ಲೆಲ್ಲ ಮಾಡಿದಂದ್ರೆ ಅಲ್ಲಿ ಭಕ್ತರು ಬಂದು ಅಲ್ಲಿ ಏನ್ ಮಾಡ್ತಿರ್ತಾರ, ತೊಂದರೆ ಕೊಡ್ತಿರ್ತಾರ, ಕಷ್ಟ ಕೊಡ್ತಿರ್ತಾರ, ಡಿಸ್ಟರ್ಬ್ ಮಾಡ್ತಿರ್ತಾರ, ಇವ್ರು ಯಾರೂ ಬೇಡ ಅಂತ ಅನ್ನುವಂಥ ಸಾಧನಾ ಮೇ ಬಾಧಕ ನ ಬನೆಂಗೆ, ಸಾಧನಾದಲ್ಲಿ ಬಾಧಕ ಆಗಬಾರ್ದು ಅನ್ನುವಂಥ ಸ್ಥಾನದಲ್ಲಿ ಊಚೆ ಚರಿತ್ರಕ್ಕೂ ಧಾರಣ ಕರ್ನೆ ವಾಲೆ, ಶ್ರೇಷ್ಠ ಚಾರಿತ್ರವನ್ನು ಧಾರಣೆ ಮಾಡಿರುವಂಥ ಮುನಿಗಳು ಉಚ್ಚ ಪರ್ವತ್ ಪರ್, ದೊಡ್ಡ ದೊಡ್ಡ ಪರ್ವತದ ಮೇಲೆ ಹೋಗಿ ಯೋಗ ಧಾರಣೆ ಮಾಡ್ತಿರ್ತಾರ. ಹಮ್ ಧರತಿ ಪರ್ ರಹ ಕರ್ಕೆ ಧೂಪ್ ಕೋ ಸಹನ್ ನಹಿ ಕರ್ ಪಾತೆ, ಧರತಿ ಮೇಲೆ ಭೂಮಿ ಮೇಲೆ ಇದ್ದುಕೊಂಡು ನಾವು ಬಿಸಿಲನ್ನು ಸಹನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಪರ್ವತ ತುದಿ ಮೇಲೆ ಹೋಗಿ ಅವರು ಏನು ಮಾಡ್ತಿರ್ತಾರ, ಯೋಗ ಧಾರಣೆ ಮಾಡ್ತಿರ್ತಾರ. ಮೇರು ಸಮಾನ ಲೋಹ ಗಲ ಜಾಯ್ ಐಸಿ ಶೀತ ಉಷ್ಣತಾ ಥಾಯ್. ಇಲ್ಲಿ ಪಂಡಿತ್ ದೌಲತ್ ರಾಮ್ಜಿಗಳು ಚಹಡಾಲ ಗ್ರಂಥದಲ್ಲಿ ಒಂದು ದೋಹದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಮೇರು ಸಮಾನ ಲೋಹ ಗಲ ಜಾಯ್ ಐಸಿ ಶೀತ ಉಷ್ಣತಾ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮೇರು पर्वत के बराबर लोहा नरक में डाल दिया जाए तो वह पिघल के पानी हो जाए. ಮೇರು ಸಮಾನ ಒಂದು ಲೋಹದ ಪಿಂಡವನ್ನು ನರಕದಲ್ಲಿ, ಪ್ರಥಮ ನರಕದಲ್ಲಿ ಬಿಟ್ಟಿವೆ ಅಂತಂದ್ರ ಅದೇನಾಗತ್ತೆ, ಪಿಘಲ್ಕರ್ ಪಾನಿ ಬನ್ ಜಾಯ್, ಅದು ಕಬ್ಬಿಣದ ಪಿಂಡ ನೀರಾಗಿ ಬಿಡತ್ತೆ. ಅದು ಅಷ್ಟು ಶಕೆ ಇರುತ್ತೆ ಎಲ್ಲಿ, ನರಕದಲ್ಲಿ. ಅಷ್ಟು ಬಿಸಿ, ಅಷ್ಟು ಉಷ್ಣ ಆ ನರಕದಲ್ಲಿ ಇರುತ್ತದೆ. आप अब विचार करो कितनी तीव्र भीषण गर्मी होगी वहां पर. ಇನ್ನು ವಿಚಾರ ಮಾಡಿ, ಲೋಹದ ಪಿಂಡ ಮೇರು ಸಮಾನ, ಮೇರು ಪರ್ವತದ ಸಮಾನ ಲೋಹದ ಪಿಂಡ ನೀರಾಗುತ್ತದೆ ಅಂತಂದ್ರೆ ಆ ನರಕದಲ್ಲಿ ಎಷ್ಟು ಉಷ್ಣ ಇರಬಹುದು ಅನ್ನುವಂಥ ನರಕ. ಯಹ ಸಾಮಾನ್ಯ ಸಿ ಧೂಪ್ ಸಹನ್ ನಹಿ ಹೋತಿ, ಇಲ್ಲಿ ಸಾಮಾನ್ಯ ಒಂದು ಬಿಸಿಲು ನಮಗೆ ಸಹನ ಆಗುವುದಿಲ್ಲ. ವಹಾವೇ ನಾರ್ಕಿ ರೋ ರೋಕೆ ಸಹನ್ ಕರ್ತೆ ಹೇ. ನಾರ್ಕಿಗಳು ಯಾವ ರೀತಿ ಸಹನೆ ಮಾಡ್ತಾ ಇದಾರೆ ಅಂತಂದ್ರೆ, ಅಳ್ತಾ ಅಳ್ತಾ ಅಲ್ಲಿ ಸಹನ ಮಾಡ್ತಾ ಇದ್ದಾರೆ. ಏಕ ಬೂಂದ್ ಪಾನಿ ಪೀನೆ ಕೋ ನಹಿ ಮಿಲ್ ಪಾತಾ, ಒಂದು ಹನಿ ನೀರು ಕುಡಿಲಿಕ್ಕೆ ಅಲ್ಲಿ ನರಕದಲ್ಲಿ ಸಿಗುವುದಿಲ್ಲ. ಶೀತಲ್ತಾ ಕಾ ನಾಮೋ ನಿಶಾನ್ ನಹಿ ಹೇ, ಅಲ್ಲಿ ಶೀತಲ್ತೆಯ ನಾಮೋ ನಿಶಾನ್, ಶೀತಲ್ತೆ ಹೆಸರು ಕೂಡ ಅಲ್ಲಿ ಇಲ್ವೇ ಇಲ್ಲ ನಿಮಗೆ. ಅಲ್ಲಿ ಅಷ್ಟು ಗರ್ಮಿ, ಅಷ್ಟು ಬಿಸಿ ಇರುತ್ತೆ. ಹೋ ಮೇ ಕಿತನೆ ಬಾರ್ ನರಕ ಮೇ ಗಯಾ, ನಾವೆಷ್ಟು ಸರ್ತಿ ಆ ನರಕದಲ್ಲಿ ಹೋಗಿದ್ದೀವಿ. ಕೋನ್ ಬತಾ ಸಕ್ತಾ ಹೇ, ಕೋನ್ ಕಹ ಸಕ್ತಾ ಹೇ, ಯಾರು ಹೇಳ್ಬೋದು ಇದನ್ನ, ನಾವು ಎಷ್ಟು ಸರ್ತಿ ನರಕದಲ್ಲಿ ಹೋಗಿದ್ದೀವಿ, ಅಲ್ಲಿ ಎಷ್ಟು ಸರ್ತಿ ನರಕದ ಅನುಭವ, ದುಃಖದ ಅನುಭವಗಳನ್ನ ನಾವು ಅನುಭವಿಸಿದೀವಿ, ಇದನ್ನ ಯಾರಾದರೂ ಹೇಳ್ಬೋದೇನ? ನರಕ ಗತಿ ಕೆ ದುಃಖೋं को कथन करने में स्वर्ग के इंद्र भी समर्थ नहीं है.
ಆ ನರಗತಿಲಿರುವಂತ ಆ ದುಃಖದ ಕಥನ ಮಾಡಲಿಕ್ಕೆ ಸ್ವರ್ಗದಲ್ಲಿರುವಂತ ಇಂದ್ರನ ಹತ್ರ ಕೂಡ ಸಾಮರ್ಥ್ಯ ಇಲ್ಲ. नरगति के दुखों को कथन करने में स्वर्ग के इंद्र भी समर्थ नहीं है, मैं कैसे कह सकता हूं, नान ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅದು ಅಂತ ಹೇಳ್ತಾರೆ ಇಲ್ಲಿ. एक सागर से लेकर के 33 सागर तक यहाँ कष्ट सहा है. ಒಂದು ಸಾಗರ ಹಿಡ್ಕೊಂಡು 33 ಸಾಗರ ತನಕ ನಾವು ಅಲ್ಲಿ ಏನ್ ಮಾಡಿದೀವಿ, ಕಷ್ಟಗಳನ್ನ ಸಹಿಸಿಕೊಂಡಿದೀವಿ, ಅನುಭವಿಸಿದೀವಿ. ಕಡಾಯಿ ಮೇ ತಲಾಯ ಗಯಾ, ಕಡಾಯಿದಲ್ಲಿ ಬೋಂಡಾ ಹೆಂಗ್ ಫ್ರೈ ಮಾಡ್ತಿರಲ್ಲ, ಏನ ಬಾಂಡ್ಲಿಯಲ್ಲಿ, ನಾವು ಕಡಾಯಿ ಅಂತೀವಿ, ಬಾಂಡ್ಲಿಯಲ್ಲಿ ಹೆಂಗ್ ಬೋಂಡಾ ಫ್ರೈ ಮಾಡ್ತಿರಲ್ಲ, ಆ ರೀತಿ ನಿಮ್ಮನ್ನ ಎಣ್ಣೆಯಲ್ಲಿ ಹಾಕಿ ಏನ್ ಮಾಡಿದಾರ, ಫ್ರೈ ಮಾಡಿದಾರ. ಭಟ್ಟಿ ಮೇ ಜಲಾಯ ಗಯಾ, ಭಟ್ಟಿ ಒಳಗಡೆ ಹಾಕಿ ನಮ್ಮನ್ನ ಸುಟ್ಟಿದಾರಲ್ಲಿ. ತವೆ ಪರ್ ತಪಾಯ ಗಯಾ, ಹಂಚದ ಮೇಲೆ ಯಾವ ರೀತಿ ಚಪಾತಿ ರೊಟ್ಟಿ ಹಾಕ್ತಿರಲ್ಲ, ದೋಸೆ ಚುರ್ರ ಮಾಡ್ತಿತ್ತು ನೋಡ್ರಿ ದೋಸೆ ಹಾಕುವಾಗ, ಹಾಗೆ ದೋಸೆ ತರ ನಮ್ಮನ್ನ ಹಂಚ ಮೇಲೆ ಎಷ್ಟೋ ಸರ್ತಿ ಹಾಕಿದಾರಲ್ಲಿ. ಅಗ್ನಿ ಕಿ ಲಪೇಟೋ ಸೆ ಲಪ್ಟಾ ಗಯಾ, ಆ ಬೆಂಕಿಯ ಅದಕ್ಕೇನಂತೀರಿ ನೀವು, ಜ್ವಾಲೆಯಲ್ಲಿ ನಮ್ಮನ್ನ ಎಷ್ಟೋ, ಆ ಬೆಂಕಿಯಲ್ಲಿ ನಮ್ಮನ್ನ ಎಷ್ಟೋ ಸರ್ತಿ ಚಾದರ ಹೆಂಗ್ ಸುತ್ತಕೊಳ್ತೀವಲ್ಲ ಮೈ ಮೇಲೆ, ಹಾಗೆ ಬೆಂಕಿ ಚಾದರಲ್ಲಿ ನಮ್ಮನ್ನ ಸುತ್ತಿದ್ದಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ ಈ ಪ್ರಕಾರ. ಫಿರ್ ಭಿ ಮರನ್ ನಹಿ ಹುವಾ, ಇಷ್ಟೆಲ್ಲ ಆದ್ರೂ ಸಹ ಅಲ್ಲೇನಿಲ್ಲ, ಚಂದನ್ ಮರಣ ಇಲ್ಲ. ಭೀಷಣ ಉಷ್ಣ ವೇದನಾ ಕೋ ಸಹನ್ ಕಿಯಾ ಹೇ, ಭೀಷಣ ಉಷ್ಣ ವೇದನೆಯನ್ನು ಆ ನರಕದಲ್ಲಿ ನಾವು ಸಹನೆ ಮಾಡಿದೀವಿ. ಉಕ್ತ ದೇಕೋ ದುಃಖೋ ಕಾ ಕೌನ್ ಸಾಕ್ಷಿ ಹೇ, ಅಲ್ಲಿ ಇರುವಂತ ಆ ದುಃಖದ ಸಾಕ್ಷಿ ಯಾರ್ದರಲ್ಲಿ, ಕೋಯಿ ನಿರ್ಣಯ ನಹಿ, ಸಿರ್ಫ್ ಆತ್ಮ ಸಾಕ್ಷಿ ಹೇ, ಅಲ್ಲಿ ಬೇರೆ ಏನು ನಿರ್ಣಯ ಇಲ್ಲ, ಬರೀ ಆತ್ಮ ಸಾಕ್ಷಿ ಇದೆ. वो सारा कष्ट पराधीनता में मैंने सहन किया, ಅವೆಲ್ಲಾ ಪ್ರಕಾರದ ಕಷ್ಟಗಳನ್ನ ಪರಾಧೀನನಾಗಿ ಸಹನೆ ಮಾಡಿಕೊಂಡಿದ್ದೀನಿ. यह पर्वत के ऊपर जो मैंने ग्रीष्म योग धारण किया है वह गुरु के साक्षी में स्वाधीनता पूर्वक लिया है. ನಾನು ಇಲ್ಲೇನು ಪರ್ವತದ ಮೇಲೆ, ಬೆಟ್ಟ ತುದಿ ಮೇಲೆ ನಾನೇನು ಯೋಗ ಧಾರಣೆ ಮಾಡಿಕೊಂಡಿದ್ದೀನಿ, ಇದು ಗುರುಗಳ ಸಾಕ್ಷಿಯಿಂದ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ವಾಧೀನತಾ ಪೂರ್ವಕ ಇದನ್ನೆಲ್ಲ ನಾನು ಸಹನೆ ಮಾಡ್ತಾ ಇದ್ದೀನಿ. ಪರಾಧೀನತಾ ಪೂರ್ವಕ ಅಲ್ಲ, ಯಾರ್ದು ಒತ್ತಾಯ ಪೂರ್ವಕ ಅಲ್ಲ, ನಾನು ನನ್ನ ಸ್ವ ಆತ್ಮದ ಸಾಕ್ಷಿಯಿಂದ, ಗುರುಗಳ ಸಾಕ್ಷಿಯಿಂದ ಸ್ವಾಧೀನತೆ ಪೂರ್ವಕ ನಾನು ಇದನ್ನ ಸಹನೆ ಮಾಡ್ತಾ ಇದ್ದೀನಿ ಅಂತ ಗುರು ಇಲ್ಲಿ ಹೇಳ್ತಾ ಇದ್ದಾರೆ. ಉಸ್ ಉಷ್ಣ ವೇದನಾ ಸೇ ಯಹ ಉಷ್ಣ ವೇದನಾ ಅಚ್ಚಿ ಹೇ, ಆ ನರಕದಲ್ಲಿರುವಂತ ಉಷ್ಣ ವೇದನೆ ಏನಿದೆ ಅದಕ್ಕಿಂತ ಈ ಉಷ್ಣ ವೇದನೆ ಏನಿದೆ ಅದು ಒಳ್ಳೇದಿದೆ ಅಂತ ಹೇಳ್ತಾರೆ ಇಲ್ಲಿ. ಯ ಗ್ರೀಷ್ಮ ಯೋಗ ಅಯೋಗಿ ಹೋನೆ ಕೆ ಲಿಯೆ ಹೇ, ಈ ಗ್ರೀಷ್ಮ ಯೋಗ ಏನಿದೆಯಲ್ಲ ಇದು ಅಯೋಗಿ ಆಗೋದಕ್ಕೋಸ್ಕರ ಇದೆ. ಅಯೋಗಿ ಅಂದ್ರೆ ಏನ, ಈ ಯೋಗ ಧಾರಣೆ ನಾನು ಮಾಡ್ತಾ ಇರೋದು ಏನಕ್ಕಂತಂದ್ರೆ ಅಯೋಗ ಕೇವಲಿ ಆಗೋದಕ್ಕೋಸ್ಕರ. ಅಯೋಗಿ, ಅಯೋಗ ಕೇವಲಿ, ಅಯೋಗ ಕೇವಲಿ ಅಂತ ಹೇಳ್ತೀವಲ್ಲ, ಆ ಅಯೋಗಿ ಕೇವಲಿ ಆಗೋದಕ್ಕೋಸ್ಕರ ನಾನು ಈ ಗ್ರೀಷ್ಮ ಯೋಗವನ್ನು ಧಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ. यह ग्रीष्म योग अयोगी होने के लिए है, नरगति का जब विचार करता हूं तब रोम रोम खड़ा हो जाता है. ನಾನು ಯಾವಾಗ ನರಗತಿ ಬಗ್ಗೆ ಯೋಚನೆ ಮಾಡ್ತೀನಿ ಆವಾಗ ನನ್ನ ರೋಮ ರೋಮ ಏನಾಗತ್ತವ, ಎದ್ದು ನಿಂತ್ಕೊಂಡ್ಬಿಡ್ತಾವ, ಅಷ್ಟು ರೋಮಾಂಚಕಾರಿ, ಅಷ್ಟು ದುಃಖದಾಯಕ ಅಲ್ಲಿ ನೋವಿದೆ ಅಂತ ನೋವನ್ನು ನಾನು ಎಷ್ಟೋ ಸರ್ತಿ ಸಹನೆ ಮಾಡಿದ್ದೀನಿ. ಆ ನೋವನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಇಲ್ಲಿ ಏನಾಗುತ್ತೆ, ಭಯ ಬಂದ್ಬಿಡತ್ತೆ. ಆ ಭಯ, ಆ ನೋವುಕ್ಕಿಂತ ನಾನು ಈ ನೋವನ್ನು ಸಹನೆ ಮಾಡಿದ್ರೆ ಏನಾಗಬಹುದು, ನನಗೆ ಯೋಗ ಧಾರಣೆ ಮಾಡಿಕೊಂಡ್ರೆ ನಾನು ಅಯೋಗ ಕೇವಲಿ ಆಗಬಹುದು. ಫಿರ್ ತಪಸ್ವಿ ಜನ್ ತಪಸ್ಯಾ ಕರ್ತೆ ಹೇ, ಆವಾಗ ಅವ್ರು ಏನ್ ಮಾಡ್ತಾರೆ, ತಪಸ್ವಿಗಳು ತಪಸ್ಯ ಮಾಡ್ತಾರೆ. ಆಗಮ್ಯ ಲಿಖಾ ಹೇ ಯಥಾ, ಆಗಮದಲ್ಲಿ ಏನ್ ಹೇಳಿದಾರೆ ಅಂತಂದ್ರ ಅನಿಯತ ಬಿಹಾರಿ और ग्रीष्म काल के सूर्य से तपते हुए मार्ग में चलने से खिन्न साधु जैसे ही वन में प्रवेश करते हैं कि तभी वन में आग लग जाती है, मुख सूख जाता है, ऐसे समय में भी संयमी साधु नरकों में उष्णता की महावेदना का स्मरण करते हुए उष्ण परिसह को ಸಹನ್ ಕರ್ತೆ ಹೇ. ಬಹಳ ಸುಂದರವಾದ ಉದಾಹರಣೆಯಲ್ಲಿ ಹೇಳ್ತಾರೆ ಏನಂತಂದ್ರ, ಅನಿಯತಿ ವಿಹಾರಿ, ಅನಿಯತಿ ವಿಹಾರಿ ಸಾಧುಗಳೇನಿದಾರಲ್ಲ ಆ ಸಾಧುಗಳು ಗ್ರೀಷ್ಮ ಕಾಲಕ್ಕೆ ಸೂರ್ಯ ತಪ್ತೆ ಹುವೆ ಮಾರ್ಗ ಮೇ ಚಲನೆ ಸೇ, ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಯಾವ ಮಾರ್ಗದಲ್ಲಿ, ಗ್ರೀಷ್ಮಕಾಲಿನ ಸೂರ್ಯನಿಂದ ರೋಡ್ ಎಲ್ಲ ಏನಾಗಿದೆ, ತಪ್ತೆ ಹುವೆ ಸುಡ್ತಾ ಇದೆ, ಅದು ಅಂತ ರೋಡ್ ಮೇಲೆ ನಡೆದು 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 ನಡೆದು
ಖೇದ ಖಿನ್ನ ಸಾಧು ಅಂದ್ರೆ ಖಿನ್ನರಾಗಿರುವಂತಹ ಆ ನೋವನ್ನು ಅನುಭವಿಸಿರುವಂತಹ ಆ ಸಾಧುಗಳು ವನಮೇ ಪ್ರವೇಶ ಕರ್ತೆ ಹೇ, ವನದಲ್ಲಿ ಪ್ರವೇಶ ಮಾಡ್ತಾರ. ವನದಲ್ಲಿ ಪ್ರವೇಶ ಮಾಡಿದಾಗ ತಭಿ ವನಮೇ ಆಗಲಗ ಜಾತಿ ಹೇ, ಆ ವನದಲ್ಲಿ ಪ್ರವೇಶ ಮಾಡಿದಾಗ ಏನಾಗತ್ತೆ, ವನಕ್ಕೆ ಬೆಂಕಿ ಬಿದ್ಬಿಡತ್ತೆ. ದಾವಾನಲ ಅಗ್ನಿ ಅಂತ ಹೇಳ್ತಾರೆ ಅದಕ್ಕೆ. ಆಗ ಲಗ ಜಾತಿ ಹೇ ಮುಖ ಸುಖ ಜಾತಾ ಹೇ, ಗಂಟ್ಲೆಲ್ಲ ಬಾಯೆಲ್ಲ ಏನಾಗಿದೆ, ಒಣಗು ಹೋಗಿದೆ. ಐಸೆ ಸಮಯ ಮೇ ಭಿ, ಇಂತಹ ಸಮಯದಲ್ಲಿ ರೋಡ್ ಮೇಲೆ ನಡೀತಾ ಇರುವಾಗ ರೋಡ್ ಸುಡ್ತಾ ಇದೆ, ವನದಲ್ಲಿ ಪ್ರವೇಶ ಮಾಡಿದಾಗ ವನ ಸುಡ್ತಾ ಇದೆ. ಇವೆರಡೂದ್ರ ದಾಹ ಶರೀರಕ್ಕೆ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಸಹ ಸಮಯ ಮೇ ಭಿ ಸಂಯಮಿ ಸಾಧು ಅಂತ ಸಂಯಮಿ ಸಾಧುಗಳು ಏನು ಯೋಚನೆ ಮಾಡ್ತಾರೆ ಅಂತಂದ್ರ ನರಕೋ ಮೇ ಉಷ್ಣತಾ ಕಿ ಮಹಾವೇದನಾ ಕಾ ಸ್ಮರಣ ಕರ್ತೆ, ಆ ನರಕದಲ್ಲಿ ಆ ಉಷ್ಣತೆಯ ಮಹಾವೇದನೆಯನ್ನು ಸ್ಮರಣೆ ಮಾಡಿಕೊಂಡು ಉಷ್ಣ ಪರಿಚಯಕ್ಕೂ ಸಹನ ಕರ್ತೆ ಹೇ, ಆ ಉಷ್ಣ ಪರಿಚಯವನ್ನು ಏನ್ ಮಾಡ್ತಾರ ಅವರು, ಸಹನೆ ಮಾಡ್ತಾ ಇರ್ತಾರ. ಅರ್ಥ ಆಯ್ತಾ? ಈ ಪ್ರಕಾರ ನೋಡಿ, ಸಮತಾ ಭಾವ ಲಾನೆ ಕೆ ಯೋಚನೆ ಮಾಡಿ, ಸ್ವಲ್ಪ ಚಿಂತನೆ ಮಾಡುವುದೇನಂತಂದ್ರೆ ಗ್ರೀಷ್ಮ ಕಾಲದಲ್ಲಿ, ಆ ಗ್ರೀಷ್ಮ ಸಮಯದಲ್ಲಿ ಉಷ್ಣ ಸಮಯದಲ್ಲಿ ಆ ರೋಡ್ ಮೇಲೆ ನಡೀತಾ ಇರುವಾಗ ಏನು ಪರಿಸ್ಥಿತಿ ಆಗ್ತಿರಬಹುದು, ಆ ಡಾಂಬ್ರಿ ರೋಡ್ ಮೇಲೆ ನಡೀತಾ ಇರುವಾಗ ಏನ್ ಅವ್ರ ಪರಿಸ್ಥಿತಿ ಆಗ್ತಿರ್ಬೋದು, ಎಷ್ಟು ದಾಹ ಆಗ್ತಾ ಇರಬಹುದು. ಆ ದಾಹವನ್ನು ಶಾಂತ ಮಾಡೋದಕ್ಕೋಸ್ಕರ ವನದಲ್ಲಿ ಪ್ರವೇಶ ಮಾಡ್ತಾರ. ವನದಲ್ಲಿ ಪ್ರವೇಶ ಮಾಡಿದಾಗ ವನಕ್ಕೆ ಸಹ ಏನಾಗ್ಬಿಡತ್ತೆ, ಬೆಂಕಿ ಬಿದ್ದು ಬಿಡತ್ತೆ. ಆ ವನದಲ್ಲಿ ಮತ್ತೆ ಉಷ್ಣ ಜಾಸ್ತಿ ಆಗಿ ಶರೀರಕ್ಕೆ ಮತ್ತಿಷ್ಟು ದಾಹ ಉತ್ಪನ್ನ ಆಗತ್ತೆ. ಮುಖ ಸೂಪ ಜಾತಾ ಹೇ, ಗಂಟ್ಲೆಲ್ಲ ಒಣಗಿ ಹೋಗ್ಬಿಡತ್ತೆ, ಬಾಯಾರಿಕೆ ಆಗತ್ತೆ. ಆದ್ರೂ ಸಹ ಅವ್ರೇನ್ ಮಾಡ್ತಾರ, ಸಂಯಮ ಪೂರ್ವಕ ಸಮತಾ ಭಾವದಿಂದ ನರಕದಲ್ಲಿ ಆಗುವಂತ ಆ ಉಷ್ಣ ವೇದನೆಯನ್ನು ಚಿಂತನೆ ಮಾಡ್ತಾರ, ಸ್ಮರಣದಲ್ಲಿ ತಂದು ಆ ಉಷ್ಣ ಪರಿಚಯವನ್ನು ಏನ್ ಮಾಡ್ತಾರ, ಅವರು ಸಹನೆ ಮಾಡ್ತಾ ಇರ್ತಾರ. ಆ ಉಷ್ಣ ಪರಿಚಯವನ್ನು ಸಹನೆ ಮಾಡ್ತಿರ್ತಾರ. ಮನೆಯಲ್ಲಿ ಗ್ರೀಷ್ಮ ಕಾಲದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಗ್ರೀಷ್ಮ ಕಾಲದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. AC, ಕೂಲರ್, ಫ್ಯಾನ್, ಪಂಖ ಆದಿ ನಾವು ಉಪಯೋಗ ಮಾಡಿಕೊಂಡು ನಾವು ಆರಾಮಾಗಿ ಆರಾಮದಲ್ಲಿ ಜೀವನ ಕಳೀತಾ ಇರ್ತೀವಿ. ಆ ಮುನಿಗಳು, ಆ ಸಾಧುಗಳು ಅಂತ ಗ್ರೀಷ್ಮ ಕಾಲದಲ್ಲಿ ಅನಿಯತಿ ವಿಹಾರ, ಮತ್ತಲ್ಲಿ ವಿಹಾರ ಕೂಡ ನಿಶ್ಚಿತವಾಗಿರುವುದಿಲ್ಲ, ನಿಯತವಾಗಿರುವುದಿಲ್ಲ, ಅನಿಯತಿ. ಯಾವಾಗ ಮನಸ್ಸಿಗೆ ಬಂತ ಅವಾಗ ಪಿಂಚಿ ಕಮಲ್ ಹಿಡ್ಕೊಂಡು ಹೊರಟಿದ್ರೆ ಅವರು ಯಾರು ಬಂದ್ರು, ಯಾರು ಬಿಟ್ರು, ಯಾರ ಜೊತೆಗಿದಾರೋ, ಯಾರ ಜೊತೆಗಿಲ್ಲೋ ಏನು ಯೋಚನೆ ಇಲ್ಲ. ಸೀದಾ ಪಿಂಚಿ ಕಮಲ್ ಹಿಡ್ಕೊಂಡ್ರು, ಸೀದಾ ಹೊರಟ್ರು ರೋಡ್ ಮೇಲೆ ನಡೆದು ಆ ಬಿಸಿಲು ಕಾಲದಲ್ಲಿ ಮೇಲಿಂದ ಸುಡ್ತಾ ಇದೆ, ಕೆಳಗಡೆಯಿಂದ ರೋಡ್ ಸುಡ್ತಾ ಇದೆ, ಸೈಡ್ದಿಂದ ಗಾಳಿಯಲ್ಲಿ ಬಿಸಿ ಉಷ್ಣ ವಾತಾವರಣದಿಂದ ಆ ಉಷ್ಣ ಗಾಳಿ ಬರ್ತಾ ಇದೆ. 4 ದಿಕ್ಕಿನಿಂದ, ಮೇಲಿಂದ ಸೂರ್ಯ ಸುಡ್ತಾ ಇದ್ದಾನೆ, ಕೆಳಗಡೆಯಿಂದ ಭೂಮಿ ಸುಡ್ತಾ ಇದೆ, ಸೈಡಿಂದ ಗಾಳಿಯಿಂದ ಉಷ್ಣ ವೇದನೆ ಸಹನೆ ಮಾಡ್ತಾ ಇದ್ದಾರ. ಇಷ್ಟೆಲ್ಲ ಆಗಿ ಆ ವನದಲ್ಲಿ ಪ್ರವೇಶ ಮಾಡಿದ್ರು ಕೂಡ ವನಕ್ಕೆ ಬೆಂಕಿ ಬಿದ್ದು ವನದಲ್ಲಿ ಮತ್ತೆ ದಾಹ ಉತ್ಪನ್ನ ಆಗತ್ತೆ, ಅಷ್ಟು ಉಷ್ಣ ಅಲ್ಲಿ ವನದಲ್ಲಿ. ಇಷ್ಟೆಲ್ಲ ಸಹನೆ ಮಾಡಿದ್ರು ಕೂಡ ಅವರು ಯಾವ ರೀತಿ ಸಹನೆ ಮಾಡ್ತಾರಂತಂದ್ರೆ ನರಕದಲ್ಲಿ ನಾರ್ಕಿ ಜೀವಿಗಳು ಯಾವ ರೀತಿ ಸಹನೆ ಮಾಡ್ತಾ ಇದಾರ. ಅದಕ್ಕಿಂತ ಏನ್ ದೊಡ್ಡದು ಸಹನೆ ಇಲ್ಲಿ ನನಗೆ ಮಾಡ್ತಾ ಇಲ್ಲ ನಾನು, ಇದಕ್ಕಿಂತ ಎಷ್ಟೋ ಪಟ್ಟು ದುಃಖ ಅಲ್ಲಿ ನರಕದಲ್ಲಿ ಇದೆ ಅನ್ನುವಂತ ಚಿಂತನೆ, ಅನ್ನುವಂತ ಸ್ಮರಣೆ ಮಾಡಿ ಆ ಮುನಿಗಳು ಆ ಉಷ್ಣ ಪರಿಚಯವನ್ನು ಏನ್ ಮಾಡ್ತಾರ, ಪದ್ಮಿನಮ್ಮ ಸಹನೆ ಮಾಡ್ತಾ ಇರ್ತಾರ. ತಿಳ್ಕೊಳ್ಬೇಕಿಲ್ಲಿ समता भाव लाने के लिए गति का चिंतन करते हैं. ಈ ಸಮತಾ ಪರಿಣಾಮ ಬರಬೇಕಾದ್ರೆ, ಸಮತಾ ಭಾವ ನಮ್ಮಲ್ಲಿ ಉತ್ಪನ್ನ ಆಗಬೇಕಾದ್ರೆ, ಪ್ರಾಪ್ತವಾಗಬೇಕಾದ್ರೆ ಗತಿಗಳ ಚಿಂತನೆ ಮಾಡ್ತಿರ್ತಾರ ಅವರು. ಯಾವ್ಯಾವ ಗತಿಗಳಲ್ಲಿ ಏನೇನು ದುಃಖಗಳನ್ನ ಅನುಭವಿಸಿದೀವಿ, ಯಾವ್ಯಾವ ಗತಿಗಳಲ್ಲಿ ನಾವು ಎಷ್ಟು ಕಷ್ಟಗಳನ್ನ ಅನುಭವಿಸಿದೀವಿ, ಯಾವ್ಯಾವ ಗತಿಯಲ್ಲಿ ನಾವು ಎಷ್ಟು ಪರಿಚಯಗಳನ್ನ ಅನುಭವಿಸಿದೀವಿ, ಆ ಎಲ್ಲಾ ಗತಿಗಳ ಬಗ್ಗೆ ಅವ್ರು ಚಿಂತನೆ ಮಾಡ್ತಿರ್ತಾರ, ಸ್ಮರಣೆ ಮಾಡ್ತಿರ್ತಾರ. ತ್ರಿಯಂಚ ಗತಿ ಮೇ ಉಷ್ಣ ವೇದನಾ को सहन किया, रहने का स्थान नहीं मिला. ತ್ರಿಯಂಚಿ ಗತಿಯಲ್ಲಿ ಉಷ್ಣ ಪರಿಚಯವನ್ನು ಉಷ್ಣ ವೇದನೆಯನ್ನು ಯಾವ ರೀತಿ ಸಹನೆ ಮಾಡಿದ್ರೆ ಅಂತಂದ್ರ ರಹನೆ ಕೋ ಸ್ಥಾನ ನಹಿ ಮಿಲಾ, ತಬ ಯತ್ರ ತತ್ರ ಧೂಪ ಮೇ ಭ್ರಮಣ ಕರ್ತೆ ರಹೆ. ಯತ್ರ ತತ್ರ ಆ ಬಿಸಿಲಿನಲ್ಲಿ ಭ್ರಮಣೆ ಮಾಡುವಂತ ಏನಾಯ್ತು ಅವ್ರಿಗೆ,
ವೇದನೆ ಸಹನೆ ಮಾಡುವಂತ ಅವಕಾಶ ಸಿಕ್ತು. ಆ ನಾಯಿ, ಎಮ್ಮಿ, ಹಸು, ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದಿಂತ ಸಂದರ್ಭದಲ್ಲಿ ಆ ಗ್ರೀಷ್ಮ ಕಾಲದಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ನಿಂತ್ಕೊಳ್ಳಿಕ್ಕೆ ನೆರಳು ಸಿಗ್ತಾ ಇಲ್ಲ. ಎಲ್ಲೋ ಹತ್ರ ತತ್ರ ಸುತ್ತಾಡಿ ಯಾವುದೋ ಒಂದು ನೆರಳದಲ್ಲಿ ಹೋಗಿ ನಿಂತ್ಕೊಂಡಾಗ ಅಲ್ಲಿ ಯಾರಾದ್ರೂ ಬಂದು ಮತ್ತು ಹೊಡೆದು ಓಡಿಸಿ ಬಿಡ್ತಾರ. ಕುಡಿಲಿಕ್ಕೆ ನೀರಿಲ್ಲ, ಎಲ್ಲಾದ್ರೂ ಹೋಗಿ ಬಾಯಿ ಹಾಕಿ ನೀರು ಕುಡಿತಾ ಇರುವಾಗ ಅಲ್ಲಿಯೂ ಸಹ ಹೊಡೆದು ಓಡಿಸ್ತಾರ. ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅಂತ ಉಷ್ಣ ವೇದನೆಯನ್ನು ತ್ರಿಯಂಚಿ ಗತಿಯಲ್ಲಿ ನಿಲ್ಲಲಿಕ್ಕೆ ಸ್ಥಾನ ಇಲ್ಲ. ತಬ ಯತ್ರ ತತ್ರ ಧೂಪ ಮೇ ಭ್ರಮಣ ಕರ್ತೆ ರಹತೆ ಹೇ, ಭ್ರಮಣ ಮಾಡ್ತಾ ಇರ್ತಾವ. ಧೂಪ ಮೇ ಖಡಾ ರಹನಾ ಪಡ, ಬಿಸಿಲಲ್ಲಿ ನಿಂತ್ಕೊಳ್ಬೇಕಾಯ್ತು. ಅದಕ್ಕೆ ನಾಲಿಗೆ ಇಷ್ಟಿಷ್ಟು ಉದ್ದ ಹೊರಗಡೆ ನಾಲಿಗೆ ಬಂದಿರ್ತಾವ. ನಾಲಿಗೆ ಹೊರಗಡೆ ಬಿಟ್ಟು ಆ ಬಿಸಿಲಿನಲ್ಲಿ ಆ ವೇದನೆಯನ್ನು ಎಷ್ಟು ಸಹನೆ ಮಾಡ್ತಿರ್ತಾವ ತ್ರಿಯಂಚು ಪ್ರಾಣಿಗಳು. ನಾವು ವಿಹಾರದಲ್ಲಿ ನಾವು ನೋಡಿದೀವಿ ಎಷ್ಟೋ ದೃಶ್ಯಗಳನ್ನ. ಕುಡಿಲಿಕ್ಕೆ ನೀರಿಲ್ಲ, ನಿಂದ್ರಲಿಕ್ಕೆ ನೆರಳಿಲ್ಲ, ಅಂತ ಬಿಸಿಲಲ್ಲಿ ನಿಂತ್ಕೊಂಡು ನಾಲಿಗೆ ಬಿಟ್ಟು ಆ ಧೂಪ, ಆ ಬಿಸಿಲು, ಆ ಉಷ್ಣವನ್ನು, ಆ ಉಷ್ಣ ವೇದನೆಯನ್ನು ಸಹಿಸ್ತಾ ಇರ್ತಾವ. ಯಾಕಂದ್ರೆ ಪರಾಧೀನತಾ ಮೇ ಕ್ಯಾ ಸಹನ್ ನಹಿ ಕಿಯಾ. ಕಾರಣ ಏನು? ಪರಾಧೀನನಾಗಿದ್ದಾವ, ಇನ್ನೊಬ್ಬರ ಅಧೀನನಾಗಿದ್ದಾವ. ಆ ಇನ್ನೊಬ್ಬರ ಅಧೀನನಾಗಿರುವಂತ ಸಂದರ್ಭದಲ್ಲಿ ಏನೇನು ಪ್ರಕಾರದ ನಾವು ಸಹನೆ ಮಾಡಬೇಕಾಯ್ತಲ್ಲಿ. ಸಬ್ ಕುಚ್ ಸಹನ ಕಿಯಾ ಫಿರ್ ಅಬ್ ತೋ ಮೈ ಸ್ವಯಂ ಕಷ್ಟೋಂ ಕಾ ಸಾಮನಾ ಕರ್ನೆ ಕೆ ಲಿಯೇ ತಯಾರ್ ಹುವಾ ಹೂ. ಅಲ್ಲಿ ಪರಾಧೀನನಾಗಿ ಇಷ್ಟೆಲ್ಲ ಸಹನೆ ಮಾಡುವಂತ ಅವಸ್ಥೆ ನಮಗೆ ಪ್ರಾಪ್ತ ಆಯ್ತು. ಇಲ್ಲಿ ಸ್ವಾಧೀನ ಇದೀನಿ ನಾನು ಸ್ವಾಧೀನ ಇದ್ದೀನಿ. ಎಲ್ಲಾ ಕಷ್ಟಗಳನ್ನು ನಾನು ಸಹನೆ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೀನಿ, ಸಮತಾ ಭಾವದಿಂದ ಸಹನೆ ಮಾಡ್ಲಿಕ್ಕೆ ನಾನು ತಯಾರನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. इस उष्ण परिचय को मैं समता भाव से सहन करूंगा. ಈ ಉಷ್ಣ ಪರಿಚಯವನ್ನು ನಾನು ಏನ್ ಮಾಡ್ತೀನಿ? ಸಮತಾ ಭಾವದಿಂದ ಸಹನೆ ಮಾಡ್ತೀನಿ. पर्वत के ऊपर योग धारण करने का मतलब, ಈ ಪರ್ವತದ ತುದಿ ಮೇಲೆ ಹೋಗಿ, ಬೆಟ್ಟದ ತುದಿ ಮೇಲೆ ಹೋಗಿ ಯೋಗ ಧಾರಣೆ ಮಾಡ್ಕೊಳ್ಳುವಂತ ಕಾರಣ ಏನಂತಂದ್ರ ಮನ ವಚನ और काय की ಚಂಚಲತಾ को रोकना. ಮನ, ವಚನ ಮತ್ತು ಕಾಯದ ಏನ್ ಮಾಡ್ಬೇಕು ನಾನಿಲ್ಲಿ? ಚಂಚಲತೆಯನ್ನು ತಡೆ ಹಿಡಿಯೋದಕ್ಕೋಸ್ಕರ. ಅಪ್ನೆ ಆಪ ಮೇ ಸ್ಥಿರ ರಹನ, ತನ್ನಲ್ಲಿ ತಾನು ಸ್ಥಿರ ಆಗೋದಕ್ಕೋಸ್ಕರ. चरित्र सार में उष्ण परिचय का स्वरूप इस प्रकार से प्रतिपादित किया गया है. ಚಾರಿತ್ರ ಸಾರದಲ್ಲಿ ಉಷ್ಣ ಪರಿಚಯದ ಸ್ವರೂಪವನ್ನು ಈ ಪ್ರಕಾರ ಇಲ್ಲಿ ಪ್ರತಿಪಾದಿತ ಮಾಡಿ ಹೇಳಿದ್ದಾರೆ. अत्यंत उष्ण और बहुत तेज सूर्य की तेजी किरणों से जिनका शरीर सब संतप्त हो गया है. ಅತ್ಯಂತ ಉಷ್ಣ ಮತ್ತು ಬಹಳಷ್ಟು ತೇಜ ಸೂರ್ಯನ ಕಿರಣಗಳಿಂದ ಏನಾಗುತ್ತೆ? ಶರೀರಕ್ಕೆ ಸಂತಪ್ತ ಆಗಿರುತ್ತದೆ, ಶರೀರ ಸುಡ್ತಾ ಇರುತ್ತದೆ. प्यास, उपवास, पित्त, रोग, धूप, परिश्रम आदि कारणों से जिनके शरीर में उष्णता प्रकट हो रही है. ಇವೆಲ್ಲ ಕಾರಣಗಳಿಂದ ಪಿತ್ತ, ರೋಗ, ಬಿಸಿಲಿನ ಏನು ಕಿರಣಗಳಿದಾವ ಅದರದು, ಪರಿಶ್ರಮ ಆದಿ ಇವೆಲ್ಲಾ ಪ್ರಕಾರದ ಶರೀರಕ್ಕೆ ಉಷ್ಣತೆ ಪ್ರಕಟ ಆಗ್ತಾ ಇರುತ್ತದೆ. जो खेद, शेष और दाह से मर्दित हो रहे हैं. ಖೇದದಿಂದ, ಉಷ್ಣತೆಯಿಂದ ಮತ್ತೆ ದಾಹದಿಂದ ಶರೀರ ಏನಾಗ್ತಾ ಇದೆ ಅಂತಂದ್ರೆ ಮರ್ದಿತ ಆಗ್ತಾ ಇದೆ. ಮುನಿ ಹೋನೆ ಕೆ ಪಹಲೆ ಜೋ ಜಲ ಭವನ ಮೇ ರಹತೆ ಥೇ, ಮುನಿ ಆಗೋದಕ್ಕಿಂತ ಮುಂಚೆ ಜಲ ಭವನದಲ್ಲಿ ಇರ್ತಿದ್ರು. ಜಲ ಮೇ ಅವಗಾಹನ ಕರ್ತಿದ್ದೆ, ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ರು. मुनि होने के पहले जल भवन में रहते थे, जल में अवगाहन करते थे, शरीर को ठंडा लेप लगाते थे. शरीर के लेप हಚ್ಕೊಳ್ತಿದ್ರು ಅವರು, ಚಂದನ ಆದಿ ಲೇಪ ಹಚ್ಕೊಳ್ತಿದ್ರು. ಶರೀರ पर गुलाब जल आदि छिड़काते थे, शरीರದ ಮೇಲೆ गुलाब जल आदि ಮೇಲೆ ಹಾಕೊಳ್ತಿದ್ರು. जमीन पर छिड़काव करके बैठते थे. कमलों के दल, केलों के पत्ते बिछाते थे. ऊपर से वायु झेलते थे. जल की बावड़ी में क्रीड़ा करते थे. चंदन का लेप करते थे. चंद्रमा की चांदनी में बैठते थे. कमल, कमोदनी और मोतियों के हार पहनते थे. इत्यादि बहुत से शीतल पदार्थों को काम में लाते थे. इष्टेಲ್ಲಾ ಪ್ರಕಾರದ ಪದಾರ್ಥಗಳನ್ನ ಶರೀರಕ್ಕೆ ಆಗ್ತಾ ಇರುವಂತ ಉಷ್ಣವನ್ನು ದೂರ ಮಾಡೋದಕ್ಕೋಸ್ಕರ ಎಲ್ಲಾ ಪದಾರ್ಥಗಳನ್ನ ತನ್ನ ಶರೀರದ ಮೇಲೆ ಹಾಕೊಳ್ತಿದ್ರು ಅವರು. ಲೇಪ ಆದಿ ಕ್ರಿಯೆಗಳನ್ನ ಮಾಡ್ಕೊಳ್ತಿದ್ರು. ಯಾಕೆ? ಆ ಉಷ್ಣವನ್ನು ಅನುಪಮಮ್ಮ ಏನ್ ಮಾಡಕ್ಕೆ?
ದೂರ ಮಾಡೋಕೆ. ಏನ್ ಮಾಡಕ್ಕೆ? ದೂರ ಮಾಡಕ್ಕೆ. ಸರಿಯಾಗಿ ಕುತ್ಕೊಳ್ಳಿ, ನಿದ್ದೆ ಬರಲ್ಲ, ಕಣ್ಣು ಮುಚ್ಚಲ್ಲ. ನೀವು ಮಾಡ್ತಲ್ಲ ಗೊತ್ತು ನನಗೆ, ಸುಮ್ಮನೆ ಕಣ್ಣು ಅಷ್ಟೇ ಹೀಗೆ ಮುಚ್ತಾ ಇತ್ತು ಅದು. ನಿದ್ದೆ ಏನು ಮಾಡ್ತಿಲ್ಲ ನೀವು? ನಿದ್ದೆ ಬರ್ತಾ ಇಲ್ಲ, ಕಣ್ಣಷ್ಟೇ ಮುಚ್ತಾ ಇತ್ತು ಅದು. ಒಂದು ನೆನಪಲ್ಲಿ ಇಟ್ಕೊಳ್ಳೋದು, ನಾನು ಯಾವಾಗ ಯಾರ್ಯಾರ ಹೆಸರು ಇರ್ತೀನಲ್ಲ ಆ ಸಂದರ್ಭದಲ್ಲಿ ಅವರು ಜಾಗೃತರಲ್ಲ ಅಂತ ತಿಳ್ಕೊಳ್ಳೋದು. ನಿದ್ದೆ ಅಂತಲ್ಲ, ಜಾಗೃತರಲ್ಲ ಅವರು. ಅವ್ರ ಗಮನ ಈ ಶಬ್ದಗಳ ಕಡೆ ಇರಲ್ಲ, ಅವ್ರ ಗಮನ ಎಲ್ಲೆಲ್ಲೋ ಇರುತ್ತೆ ಅಂತ ತಿಳ್ಕೊಳ್ಳೋದು. ಅವಾಗ ಬೇರೆ ಬೇರೆ ಕಡೆ ಗಮನ ಇದ್ದಾಗ ನಾನು ಕರಿತಾ ಇರ್ತೀನಿ. ಅವಾಗ ಜಾಗೃತರಾಗ್ರಿ, ಜಾಗತೇ ರಹೋ. ನಾನೊಬ್ಬ ಯಾರು ವಾಚ್ಮನ್ ಇದ್ದಂಗ, ನಾನು ವಾಚ್ಮನ್ ಹೇಳ್ತಿರ್ತಾನಲ್ಲ, ಜಾಗತೇ ರಹೋ ಜಾಗತೇ ರಹೋ ಅಂತ ಹೇಳ್ತಿರ್ತಾನ ನೋಡ್ರಿ. ಮಲಗಬೇಡ್ರಿ ಮಲಗಬೇಡ್ರಿ, ಮಲಗಿದ್ರೆ ಅಂದ್ರೆ ಯಾರಾದ್ರೂ ಬಂದು ಕಳ್ಳ ಹಿಡ್ಕೊಂಡು ಹೋಗ್ಬಿಡ್ತಾನ, ಕಳ್ಳ ಏನೋ ಕಳ್ತನ ಮಾಡ್ಕೊಂಡು ಹೋಗ್ತಿರ್ತಾನ ಅಂತ ಹೇಳ್ತಿರ್ತಾರ ನೋಡ್ರಿ. ಆ ರೀತಿ ನಿಮ್ಮನ್ನ ಜಾಗೃತ ಮಾಡೋದು ಏನಕ್ಕಂತಂದ್ರೆ, ಜಿನವಾಣಿ ಎದುರುಗಡೆ ಕೂತಾಗ ಅಜಾಗೃತ ಅವಸ್ಥೆಯಲ್ಲಿ ಕೂತೀವಂತಂದ್ರೆ ಅಸಂಖ್ಯಾತ ಅನಂತ ಗುಣ ಕರ್ಮ ಏನಾಗುತ್ತಿಲ್ಲ, ಆಶ್ರವ ಆಗ್ತಾ ಇರುತ್ತೆ ಅಜಾಗೃತ ಅವಸ್ಥೆಯಲ್ಲಿ ಇದ್ದಾಗ. ಅದೇ ಜಾಗೃತ ಅವಸ್ಥೆಯಲ್ಲಿ ಇದ್ದೀವಂತಂದ್ರ ಅಸಂಖ್ಯಾತ ಕರ್ಮ ಏನೋ ಅಸಂಖ್ಯಾತ ಗುಣ ಕರ್ಮ ನಿರ್ಜರ ಆಗ್ತಾ ಇರತ್ತೆ ಅಂತ ಹೇಳ್ತಾರೆ ಇಲ್ಲಿ. ಜಾಗೃತಿ ಇದ್ದೀವಿ ಅಂತಂದ್ರೆ ಕರ್ಮ ನಿರ್ಜರ ಆಗ್ತಾ ಇರತ್ತೆ, ಅಜಾಗೃತಿ ಇದ್ದೀವಿ ಅಂತಂದ್ರೆ ಕರ್ಮದ ಆಶ್ರವ ಆಗ್ತಾ ಇರತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಏನ್ರಿ ಅಶೋಕನ ಸರಿಯಿಲ್ಲ? ಅಲ್ಲ, ಜಾಗೃತಿ ಇಲ್ಲಾಗಿದ್ದೀವಿ ಕುತ್ಕೊಂಡು ಏನೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಕರ್ಮದ ಆಶ್ರವ ಮಾಡ್ಕೊಳ್ತಾ ಇದ್ದೇವೆ ನಾವು. ಜಾಗೃತಿ ಇಲ್ಲಾಗಿದ್ದೀವಿ ಅಂತಂದ್ರೆ, ಜಾಗೃತಿ ಇದ್ದೀವಿ ಅಂತಂದ್ರೆ ನೀವು ಇಲ್ಲಿ ಕುತ್ಕೊಂಡು ಏನಾದ್ರೂ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಾರು ಬಂದ್ರು, ಯಾರು ಹೋದ್ರು, ಎಲ್ಲಿ ಕೂತ್ಕೊಂಡ್ರು, ಎಲ್ಲಿ ಕೂರಿಸ್ಬೇಕು, ಇವೆಲ್ಲ ತಲೆ ಕೆಡಿಸ್ಕೊಳ್ತೀವಲ್ಲ. ನಿನ್ನೆ ಒಬ್ರು ಅಜ್ಜಿ ಬಯಸ್ಕೊಂಡ್ರು ಬೆಳಗ್ಗೆ ನನ್ನ ಕಡೆಯಿಂದ. ಅವ್ರದವ್ರ ಚೇರ್ ಮೇಲೆ ಕುತ್ಕೊಂಡ್ರೆ ಅಲ್ಲಿ ಕಂಬ ಕೊರ್ಕೊಂಡು, ಮತ್ತೆ ಯಾರೋ ಒಬ್ರು ಅಜ್ಜಿ ಬಂದಾರ, ಅಜ್ಜಿಗೋಸ್ಕರ ಅಲ್ಲಿ ಚೇರ್ ತಗೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಇಲ್ಲದೆಲ್ಲ ನಾಟಕ ಬಯಸ್ಕೊಂಡ್ಬಿಟ್ರೆ ಅಲ್ಲಿ. ಅವ್ರು ಒಬ್ಬರದಿಂದ ಎಲ್ಲರೂ ಡಿಸ್ಟರ್ಬ್ ಆಗಿಬಿಟ್ರೆ ಅಲ್ಲಿ. ಅವ್ರು ಒಬ್ಬರದಿಂದ ಎಲ್ಲರೂ ಡಿಸ್ಟರ್ಬ್ ಆದ್ರು. ಎಲ್ಲರೂ ಡಿಸ್ಟರ್ಬ್ ಆದಾಗ ಎಲ್ರಿಗೂ ಕರ್ಮದ ಆಶ್ರವ ಆಗತ್ತೆ ಅಲ್ಲಿ. ಆ ಎಲ್ಲರೂ ಕರ್ಮ ಆಶ್ರವಕ್ಕೆ ಕಾರಣ ಯಾರು? ಆ ಕಂಬ ಕೂರ್ಕೊಂಡು ಕೂತ್ಕೊಂಡವರು. ಈ ಪ್ರಕಾರ ಆಗ್ತಾ ಇರುತ್ತೆ. ಯಾರು ಬಂದ್ರು, ಯಾರು ಕೂತ್ಕೊಂಡ್ರು, ಎಲ್ಲಿ ಕೂತ್ಕೊಂಡ್ರು ಗಮನನೇ ಇರಬಾರ್ದು ನಮ್ಮದಲ್ಲಿ. ನಮ್ಮ ಒಂದೇ ಒಂದು ಜಾಗೃತ ಅವಸ್ಥೆಯಲ್ಲಿ ವಿವೇಕ ಇರಬೇಕಂದ್ರೆ ಆ ಸ್ವಾಧ್ಯಾಯದ ಕಡೆ, ಆ ಶಬ್ದಗಳ ಕಡೆ, ಆ ಜಿನವಾಣಿಯ ವಾಣಿ ಕಡೆ ಅಂತ ಹೇಳ್ತಾಳ್ರಿ. ಏನ್ರಿ ವಿಭೋನ? ಅದಕ್ಕೆ ಫೋನ್ ಮೊನ್ನೆ ಹೇಳಿದ್ ನಿಮ್ಗೆ ಡಬ್ ಹಾಕಿಡೆ ಅಂತ, ಮುಖ ಕೆಳಗಡೆ ಮಾಡಿಡೆ ಅಂತ ಹೇಳಿಬಿಟ್ಟಿದ್ದೆ ಫೋನ್ ಮೊನ್ನೆ ನಾನು. ಈ ಪ್ರಕಾರ ಪರಂತು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಂತು अब भोगे हुए पदार्थों से भी जिन्होंने अपना चित्त बिल्कुल हटा लिया है. ಎಲ್ಲಾ ಪ್ರಕಾರದ ಪದಾರ್ಥಗಳನ್ನ ಭೋಗಿಸ್ಕೊಂಡಿದೀವಿ ನಾವು, ಎಲ್ಲಾ ಪ್ರಕಾರದ ಪದಾರ್ಥಗಳನ್ನ ಅನುಭವಿಸ್ಕೊಂಡಿದೀವಿ. ಆ ಎಲ್ಲಾ ಪ್ರಕಾರದ ಪದಾರ್ಥಗಳನ್ನ ಅನುಭವಿಸಿರುವಂತಹ ಪದಾರ್ಥಗಳನ್ನ ನಾನು ಏನ್ ಮಾಡೋದಿದೆ, ಈಗ ನನ್ನ ಚಿತ್ತವನ್ನು ಬೇರೆ ಮಾಡೋದಿದೆ. ಅದರಿಂದ ಆ ಪದಾರ್ಥಗಳಿಂದ ನನ್ನ ಚಿತ್ತ, ನನ್ನ ಮನಸ್ಸು, ನನ್ನ ಪರಿಣಾಮ, ನನ್ನ ಭಾವನೆಗಳು ಬೇರೆ ಪಡಿಸಿ ನಾನು ಏನ್ ಮಾಡೋದಿದೆ, जो सदा ही विचार करते रहते हैं कि मैंने परवश होकर अनेक बार अत्यंत तीव्र उष्ण वेदनाएं सहन की, परंतु अब स्वयं इस वेदना को सहन करना सो मेरा तपश्चरण है. ಇವೆಲ್ಲ ವೇದನೆಗಳನ್ನು ಸಹನೆ ಮಾಡಿದೀವಿ ಜಯಂತಿ ಅಮ್ಮ. ಏನಾಗಿ? ಪರವಶ ಆಗಿ, ಪರಾಧೀನನಾಗಿ ಇವೆಲ್ಲವನ್ನು ವೇದನೆಯನ್ನು ಸಹನೆ ಮಾಡಿದಕ್ಕಿಂತ ಎಷ್ಟೋ ಪಟ್ಟು ದುಃಖವನ್ನು ಸಹನೆ ಮಾಡಿದೀವಿ. ಇವಾಗ ನಾನೇನು ಸಹನೆ ಮಾಡ್ತಾ ಇದ್ದೀನಿ, ಇದು ಪರವಶ ಅಲ್ಲ, ಪರಾಧೀನ ಅಲ್ಲ, ಸ್ವಾಧೀನನಾಗಿ ನಾನು ಸಹನೆ ಮಾಡ್ತಾ ಇದ್ದೀನಿ. ಅಲ್ಲಿ ಪರವಶವಾಗಿ ಸಹನೆ ಮಾಡಿರೋದು ಕರ್ಮದ ಆಶ್ರಯ ಆಗ್ತಾ ಇದೆ, ಇಲ್ಲಿ ಸ್ವಾಧೀನನಾಗಿ ನಾನು ಸಹನೆ ಮಾಡ್ತಾ ಇರೋದ್ರಲ್ಲಿ ಕರ್ಮದ ನಿರ್ಜರ ಆಗ್ತಾ ಇದೆ. ನೋಡಿ ಇಷ್ಟೇ. ಇಲ್ಲಿ ಅಲ್ಲಿ ಸಹನೆ ಮಾಡ್ತಾ ಇರುವ, ಅಲ್ಲೂ ಸಹನೆ ಮಾಡ್ತಾ ಇದ್ದೀವಿ, ಇಲ್ಲೂ ಸಹನೆ ಮಾಡ್ತಾ ಇದ್ದೀವಿ. ಅಲ್ಲಿ ತ್ರಿಯಂಚ ಪರ್ಯಾಯದಲ್ಲಿ, ನರಕದಲ್ಲಿ, ದೇವಗತಿಯಲ್ಲಿ, ಮನುಷ್ಯಗತಿಯಲ್ಲಿ, 4 ಗತಿಗಳಲ್ಲಿ ನಾವು ಪರಾಧೀನನಾಗಿ ಪರವಶಕ್ಕೆ ಹೋಗಿ ನಾವಲ್ಲಿ ಏನು ವೇದನೆ ಸಹನೆ ಮಾಡ್ತಾ ಇದ್ದೀವಿ, ಆ ವೇದನೆಗಿಂತ ಈ ವೇದನೆ ಏನಿದೆ ಇದು ನನಗೆ ಉತ್ತಮ ಇದೆ. ಯಾಕಂತಂದ್ರೆ ನಾನು ಸ್ವಾಧೀನ ಇದ್ದೀನಿ, ಇಲ್ಲಿ ಪರವಶ ಇಲ್ಲ, ಸ್ವವಶದಲ್ಲಿ ಇದ್ದುಕೊಂಡು ನಾನು ಈ ವೇದನೆಯನ್ನು ಸಹನೆ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗ್ತಾ ಇದೆ ಪಾರ್ಶ್ವನಾಥರೇ? ಕರ್ಮದ ನಿರ್ಜರೆ ಆಗ್ತಾ ಇದೆ, ಅಲ್ಲಿ ಕರ್ಮದ ಆಶ್ರವ ಆಗ್ತಾ ಇದೆ. ಒಳ್ಳೇದು ಯಾವುದು? ಪರಾಧೀನನಾಗಿ ಸಹನೆ ಮಾಡೋದು ಒಳ್ಳೇದು ಅಥವಾ ಸ್ವಾಧೀನ ಆಗಿ ಸಹನೆ ಮಾಡೋದು ಒಳ್ಳೇದು? ಆಗ್ರಿ ಸ್ವಾಧೀನ. ಸ್ವಾಧೀನ ಆಗಲ್ಲ. ಮತ್ತ
ಯಾಕೆ ಇನ್ನೊಬ್ರ ಆಧೀನದಲ್ಲಿ ಇದ್ರ? ಇನ್ನೊಬ್ಬರ ಆಧೀನದಲ್ಲಿ ಯಾಕಿದ್ರ? ಸಂಪತ್ ಕುಮಾರ್ ಅವರೇ ಹೇಳ್ರಿ. ಇನ್ನೊಬ್ಬರ ಆಧೀನದಲ್ಲೇ ಇದೀವಿ ನಾವು. ಇನ್ನೊಬ್ಬರ ಆಧೀನದಲ್ಲಿನ ಜೀವನ ಬದುಕ್ತಾ ಇದೀವಿ. ಇನ್ನೊಬ್ಬರ ಆಧೀನದಲ್ಲಿ ಜೀವನ ಬಾಳ್ತಾ ಇದೀವಿ ನಾವು. ಗಂಡನ ಆಧೀನದಲ್ಲಿ ಹೆಂಗಸರು ಬಾಳ್ತಾ ಇದಾರ, ಹೆಂಡತಿ ಆಧೀನದಲ್ಲಿ ಗಂಡ ಜೀವನ ಬಾಳ್ತಾ ಇದ್ದಾನ, ಹೆಂಡತಿ ಮಕ್ಕಳ ಆಧೀನದಲ್ಲಿ ಗಂಡ ಬಾಳ್ತಾ ಇದ್ದಾನ, ಆ ಗಂಡನ ಆಧೀನದಲ್ಲಿ ಹೆಂಡತಿ ಮಕ್ಕಳ ಜೀವನ ಬದುಕ್ತಾ ಇದಾರ. ಇವೆಲ್ಲ ಏನಿದಾವ? ಮಕ್ಕಳ ಆಧೀನದಲ್ಲಿ ತಾಯಿ ತಂದೆ ಬದುಕ್ತಾ ಇದಾರ, ತಾಯಿ ತಂದೆ ಆಧೀನದಲ್ಲಿ ಮಕ್ಕಳು ಬದುಕ್ತಾ ಇದಾರ. ಇವೆಲ್ಲ ಇನ್ನೊಬ್ಬರ ಆಧೀನದಲ್ಲಿ ಜೀವನ ಏನು ಬದುಕ್ತಾ ಇದೀವಿ, ಇಲ್ಲೇನು ಕಷ್ಟಗಳನ್ನ ಸಹನೆ ಮಾಡ್ತಾ ಇದೀವಿ. ಇದೇ ಕಷ್ಟಗಳು, ಇದೇ ದುಃಖಗಳು, ಇದೇ ವೇದನೆಗಳು ನೀವು ಸ್ವಾಧೀನರಾಗಿ ಅನುಭವಿಸರಲ್ಲ. ಅಲ್ಲಿಯೂ ಅನುಭವಿಸ್ತಾ ಇದ್ದೀರಾ, ಇಲ್ಲಿಯೂ ಅನುಭವಿಸ್ತಾ ಇದ್ದೀರಾ. ಅಲ್ಲಿಯೂ ಸಹನೆ ಮಾಡ್ತಾ ಇದ್ದೀರಾ, ಇಲ್ಲಿಯೂ ಸಹನೆ ಮಾಡ್ತಾ ಇದ್ದೀರಾ. ಸಹನೆ ಮಾಡೋದು ಎರಡೂ ಒಂದೇ ಇದೆ. ಆದ್ರೆ ಇಲ್ಲಿ ಸ್ವಾಧೀನ, ಇಲ್ಲಿ ಪರಾಧೀನ, ಇವೆರಡೇ ಶಬ್ದಗಳಿದೆ ನೋಡ್ರಿ. ಸ್ವಾಧೀನ ಮತ್ತು ಪರಾಧೀನ. ಪರಾಧೀನದಲ್ಲಿ ನೀವು ಕರ್ಮಗಳನ್ನ ಮತ್ತೆ ಬರಮಾಡ್ಕೊಳ್ತಾ ಇದ್ದೀರಾ, ಮತ್ತು ಸ್ವಾಧೀನದಲ್ಲಿ ನೀವು ಕರ್ಮಗಳನ್ನ ಹೊರಗಡೆ ಹಾಕ್ತಾ ಇದ್ದೀರಾ. ಒಳ್ಳೇದ್ಯಾವುದು? ಅಲ್ಲಿ ಅಬುದ್ಧಿಪೂರ್ವಕ ಇದ್ರೆ ಇಲ್ಲಿ ಬುದ್ಧಿಪೂರ್ವಕ ಆಗ್ರಿ. ಅಲ್ಲಿ ಅಬುದ್ಧಿಪೂರ್ವಕ ಇದ್ದೀರಾ, ಇಲ್ಲಿ ಬುದ್ಧಿಪೂರ್ವಕ ಆಗ್ರಿ ಅಂತ ಹೇಳೋದು. ಏನ್ ಮಾಡೋದು? ಯಾವಾಗ? ಪುರುಷಾರ್ಥ ಮಾಡೋದು. ಇನ್ನು ಪುರುಷಾರ್ಥನೇ ಮಾಡೋದು. ಸ್ವಲ್ಪ ಸಂಪತ್ ಕುಮಾರದಿಂದ ದೂರ ಕೂತ್ಕೊಂಡ್ಬಿಡ್ರಿ ನೀವು. ಅವ್ರ ಮೇಲೆ ಜಾಸ್ತಿ ಬಿಡೋದು ಬೇಡ ನಿಮಗೆ. ಹೌದಲ್ರಿ? ಆಗೋದಿಲ್ಲ. ಇದು ಸತ್ಯ. ಇದಂತೂ 100% ಸತ್ಯ. ಯಾರನ್ನು ನೋಡಿ ಯಾವುದು ನಾವು ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಸಹ ಇರಬೇಕು, ನಮ್ಮದು ಪೂರ್ವ ಜನ್ಮದ ಉಪಾದಾನ ಶಕ್ತಿ ಕೂಡ ಇರಬೇಕು, ಅದು ಪ್ರಬಲವಾಗಿರಬೇಕು. ಅದರ ಜೊತೆಗೆ ನಮ್ಮದು ಪುಣ್ಯದ ಜೊತೆಗೆ ಪುರುಷಾರ್ಥ ಕೂಡ ಬಹಳ ಮಹತ್ವದಿಂದ ಇರಬೇಕು. ಅದಕ್ಕೆ ಆ ಪ್ರಕಾರದ ಕಾರಣಗಳು ಉತ್ಪನ್ನ ಆಗಬೇಕು. ಆ ಸಂಸಾರದ ಕ್ರಿಯೆಗಳಲ್ಲಿ ಆ ತರದ ಕಾರಣಗಳು ಉತ್ಪನ್ನ ಆಗಬೇಕು. ಆ ಸಂಸಾರದಿಂದ, ಆ ಕಾರಣದಿಂದ ಹೊರಗಡೆ ಬರೋದಕ್ಕೆ ಒಳ್ಳೆ ನಿಮಿತ್ತ ಸಹ ನಮಗಲ್ಲಿ ಸಿಕ್ಕಿರಬೇಕು. ಆವಾಗ ಸ್ವಾಧೀನತೆಯಲ್ಲಿ ನಾವು ಪ್ರಕಟ ಮಾಡ್ಕೊಳಕ್ಕಾಗತ್ತೆ. ಅನ್ಯಥಾ ಬಹಳ ಕಷ್ಟಕಾರಕ ಇದೆ, ಅದು ಬಹಳ ಕಷ್ಟಕಾರಕ ಇದೆ ಅಂತ ತಿಳ್ಕೊಳ್ಬೇಕದು. इसलिए जो कि कर्मों के नाश करने का कारण है. ಇವೆಲ್ಲ ಹೇಳಿದವಲ್ಲ, ಸ್ವಾಧೀನತೆಯಿಂದ ನಾನು ಮಾಡ್ತಾ ಇರುವಂತಹ ಸಹನಗಳು ಹೇಳಿದವಲ್ಲ, ಇದು ಕರ್ಮಗಳ ಕ್ಷಯ ಮಾಡಕ್ಕೆ ಒಂದು ಕಾರಣ ಇದಾವ. इसलिए जो उष्णता को दूर करने वाली क्रियाओं के प्रति कभी आदर भाव नहीं करते. ಈ ಉಷ್ಣತೆಯನ್ನು ದೂರ ಮಾಡ್ಲಿಕ್ಕೆ ಏನು ಕ್ರಿಯೆಗಳಿದಾವಲ್ಲ, ಏನೋ ಯಾವ್ಯಾವ ಕ್ರಿಯೆಗಳು ಹೇಳಿ ನೋಡೋಣ. ಚಂದನದ ಲೇಪ ಮಾಡಿಕೊಳ್ಳೋದು, ಬಾಳೆ ಎಲೆ ಮೇಲೆ ಮಲ್ಕೊಳ್ಳೋದು, ಅನೇಕ ಪ್ರಕಾರದ ನೀವು ಹೇಳಿದ್ರಲ್ಲ, ಜಲಕ್ರೀಡೆ ಮಾಡೋದು, ಜಲಕೂಪದಲ್ಲಿ ಪ್ರವೇಶ ಮಾಡೋದು, ಆ ಜಲದಲ್ಲಿ ಆವಾಹನ ಮಾಡೋದು, ಇವೆಲ್ಲ ಏನೇನು ಕ್ರಿಯೆಗಳು ಹೇಳಿದ್ರಲ್ಲ. ಇದರ ಜೊತೆಗೆ ಅವಾಗ ಇವೆಲ್ಲ ಟೆಕ್ನಿಕಲ್ಗಳು ಇಲ್ಲಾಗಿದ್ದು, ಇವಾಗ ಮತ್ತೆ ಬಂದಿದ್ದಾವೆ. ಯಾವ್ಯಾವುದು? ಈ ಉಷ್ಣವನ್ನು ದೂರ ಮಾಡೋದಕ್ಕೋಸ್ಕರ AC ಉಪಯೋಗ ಮಾಡೋದು, ಕೂಲರ್ ಉಪಯೋಗ ಮಾಡೋದು, ಫ್ಯಾನ್ ಉಪಯೋಗ ಮಾಡೋದು, ಆದಿ ಇವೆಲ್ಲ ಏನು ಕ್ರಿಯೆಗಳಿದಾವಲ್ಲ, ಇವೆಲ್ಲ ಏನಿದಾವ? ಕರ್ಮಾಶ್ರವಕ್ಕೆ ಕಾರಣ ಇದಾವ. ಯಾವ ಆಶ್ರವಕ್ಕೆ? ಕರ್ಮಾಶ್ರವಕ್ಕೆ ಕಾರಣ ಇದಾವ. ಇದರಿಂದ ದೂರ ಇರೋದಂತಂದ್ರೆ ಏನಿದೆ? ಕರ್ಮ ನಿರ್ಜರಕ್ಕೆ ಕಾರಣ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕರ್ಮ ನಿರ್ಜರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಪುಣ್ಯದ ಉದಯದಿಂದ ಸಿಗ್ತಾ ಇದೆ. ಪುಣ್ಯದ ಉದಯದಿಂದ ಸಿಕ್ಕಿದೆ ಅಂತ ಎಲ್ಲ ಅನುಭವಿಸ್ಲಿಕ್ಕೂ ಹೇಳಿಲ್ಲ ನಿಮಗ. ಸಿಕ್ಕಿದೆಲ್ಲ ತಿನ್ಲೇಬೇಕು, ಸಿಕ್ಕಿದೆಲ್ಲ ಅನುಭವಿಸ್ಲೇಬೇಕು, ಸಿಕ್ಕಿದೆಲ್ಲ ಭೋಗಿಸ್ಲೇಬೇಕಂತ ಹೇಳಿಲ್ಲ. ಸಿಕ್ಕಿದ್ದು ತ್ಯಾಗ ಮಾಡಕ್ ಹೇಳ್ಯಾರ. ಸಿಕ್ಕಿದ್ದು ತ್ಯಾಗ ಮಾಡಕ್ ಹೇಳ್ಯಾರ. ಅದೇ ಶ್ರೇಷ್ಠ ಅಂತ ಹೇಳ್ಯಾರ. ಸಿಕ್ಕಿದ್ದು ತ್ಯಾಗ ಮಾಡೋದು ಶ್ರೇಷ್ಠ ಅಂತ ಹೇಳ್ಯಾರ. ಸಿಗದ ತ್ಯಾಗ ಮಾಡೋದು ಏನದ? ಅದ್ಯಾವ ದೊಡ್ಡದಾಗದ? ಮನ್ಯಾಗ ಏನಿಲ್ಲ ಅಂತ ತ್ಯಾಗ ಮಾಡೋದು ಅದೇನು ದೊಡ್ಡದಾಗದಲ್ಲ. ಮನ್ಯಾಗ ಏನ್ ದಿನ ಜಿಲೇಬಿ ತಿಂತೀರೇನ? ದಿನ ಜಿಲೇಬಿ ತಿಂತೀರಿ? ಇಲ್ಲ ಮಹಾರಾಜರು, ಇವತ್ತು ನಮ್ ಜಿಲೇಬಿ ತ್ಯಾಗ ನೋಡ್ರಿ ಅನ್ನೋದು. ಯಾಕೆ? ಸಿಗೋದೇ ಇಲ್ಲ ಮನ್ಯಾಗ. ಮನ್ಯಾಗ ತಿನ್ನಕ್ಕೆ ಸಿಗೋದಿಲ್ಲ, ಅದನ್ನ ತ್ಯಾಗ ಮಾಡೋದು ಯಾವ ದೊಡ್ಡದಾಗದ? ಮನ್ಯಾಗ ಇವತ್ತು ಏನು ಮಾಡ್ಯಾರಲ್ಲ, ಮನ್ಯಾಗ ಇವತ್ತು ನನಗೆ ಇಷ್ಟವಾದ ಪದಾರ್ಥ ಏನು ಮಾಡ್ಯಾರಲ್ಲ, ಅದನ್ನ ತ್ಯಾಗ ಮಾಡೋದು ದೊಡ್ಡ ತ್ಯಾಗ ಅಂತ ಹೇಳಿದಾರೆ, ಶ್ರೇಷ್ಠವಾದ ತ್ಯಾಗ ಅಂತ ಹೇಳ್ಯಾರ. ಇಲ್ಲದ ತ್ಯಾಗ ಮಾಡೋದು ಯಾವ ದೊಡ್ಡದಾಗದ? ಹೌದಲ್ರಿ? ಇಲ್ಲದ ತ್ಯಾಗ ಮಾಡೋದು ಯಾವ ದೊಡ್ಡದಾಗದ? ಅದಕ್ಕೆ ಹೇಳ್ಯಾರ, ಪುಣ್ಯದಿಂದ ಏನೇನು ಸಿಗ್ತಾವಲ್ಲ ಭೋಗ ಸಾಮಗ್ರಿಗಳು, ಪುಣ್ಯದ ಪ್ರಭಾವದಿಂದ ಉಪಾದಾನದಿಂದ ನಮ್ಗೆ ಏನೇನು ಭೋಗ ಸಾಮಗ್ರಿಗಳು ಸಿಗ್ತಾವ, ಆ ಭೋಗ ಸಾಮಗ್ರಿಗಳನ್ನ ತ್ಯಾಗ ಮಾಡೋದೇ ದೊಡ್ಡ ಶ್ರೇಷ್ಠ ತ್ಯಾಗ ಅಂತ ಹೇಳ್ಯಾರ.
ಹೌದಲ್ರಿ? ಯಾವ್ದು ಮಾಡೋದು? ಇಲ್ಲದೆ ಮಾಡೋದು, ಇದ್ದದ ಮಾಡೋದು? ಇದ್ದದ ಮಾಡೋದು, ಇಲ್ಲದೆ ಮಾಡೋದು? ಇದ್ದದನ್ನ ತ್ಯಾಗ. ಅದಕ್ಕೆ ಇದ್ದದ ತ್ಯಾಗ ಮಾಡಿ ಅಂತ ಹೇಳ್ತಾರೋದು ನಾವು ಜಯಂತಿ ಅಮ್ಮ ನಿಮಗ. ಅಯ್ಯೋ, ಇವರಷ್ಟು ಬೇಗ ಹೇಳ್ತಾರೆ ನೋಡ್ರಿ. ಓ ಸ್ವಲ್ಪ ಸ್ವಲ್ಪ ಚಿನ್ನ, ಸ್ವಲ್ಪ ಸ್ವಲ್ಪ ಅದೆಲ್ಲ ತ್ಯಾಗ ಮಾಡಿರಂತ. ನಾನು ಅದನ್ನ ಹೇಳ್ತಿಲ್ಲ. ಸಂಪೂರ್ಣತಃ ತ್ಯಾಗ ಮಾಡಿ ಕೈಕಾಲದಲ್ಲಿ ಶಕ್ತಿ ಇರುವಾಗಲೇನೆ, ಕೈಯಲ್ಲಿ ಪಿಂಚಿ ಕಮ್ಮುಂಡ್ಲು ಹಿಡ್ಕೊಂಡು ವ್ರತ ಧಾರಣೆ ಮಾಡಿಕೊಂಡು ಸಂಯಮ ಧಾರಣೆ ಮಾಡಿಕೊಂಡು, ನಿನ್ನೆ ನೋಡಿದ್ರಿ ನೀವು ಯಾವ ರೀತಿ ಆ ಅಜ್ಜನ ಭಾವನೆ ಇತ್ತು, ಯಾವ ರೀತಿ ಆ ಅಜ್ಜನ ಪರಿಣಾಮ ಇತ್ತು. ನಿನ್ನೆ ನೋಡಿದ್ರಿ, ಕಣ್ಣಾರೆ ನೋಡಿದ್ರಿ. ನೀವು ಹೇಳಿದ್ರಿ ಅವ್ರ ತ್ಯಾಗಕ್ಕೆ ನಾವು ಅನುಮೋದನೆ ಇದೆ ಅಂತ ಹೇಳಿದ್ರಿ. ಇನ್ನೊಬ್ಬರ ತ್ಯಾಗಕ್ಕೆ ಅನುಮೋದನೆ ಬೇಡ, ನಮ್ಮ ಸ್ವತ್ಯಾಗಕ್ಕೆ ಅನುಮೋದನೆ ನಾವು ಕೊಡ್ಬೇಕಂತ ಹೇಳಬೇಕಿಲ್ಲಿ. ಮಾಡಿ, ಪುರುಷಾರ್ಥ ಮಾಡಿ. ಯಾಕಾಗ್ತಾ ಇಲ್ಲ? ಯಾಕಾಗಲ್ಲ? ಮಾಡಿದ್ರೆ ಎಲ್ಲ ಮಾಡಕ್ಕಾಗತ್ತೆ. ಯಾಕಾಗಲ್ಲ? ಮಾಡಿದ್ರೆ ಎಲ್ಲ ಆಗತ್ತೆ. ಪ್ರತಿಮಾಧಾರಿ ಇಲ್ಲ, ಸಾಮಾನ್ಯ ಶ್ರಾವಕರಿದ್ರು. ಆದ್ರೆ ಬೇಸ ಯಾವ ರೀತಿ ತಯಾರು ಮಾಡಿದ್ರೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಖಂಡಿಲವಾಲ್ ಸಮಾಜದಲ್ಲಿ ಬೇಸಿದೆಯಲ್ಲ, ಅಯ್ಯೋ ನನಗೆ ಆಶ್ಚರ್ಯ ಆಗ್ಬಿಡ್ತು. ಒಂದು ಸಾಧುಗಳಕ್ಕಿಂತ ಜಾಸ್ತಿ ತಯಾರು, ಭಯಂಕರ ದೃಢತೆ ಅವ್ರ ಹತ್ರ, ಭಯಂಕರ ಮನೋಭಾವನೆ, ಎಷ್ಟು ಸ್ಟ್ರಾಂಗ್ ಆಗಿತ್ತು ಅವ್ರದ್ದು. ನಾನು ಉಪದೇಶ ಹೇಳಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅವರು ತ್ಯಾಗ ಮಾಡಿ ಅಂತ. ಅವರೇ ಹೇಳ್ತಾರ, ನೀರೆಷ್ಟು ಇಟ್ಕೊಂಡು ತ್ಯಾಗ ಮಾಡಿ ಅಂತ ಹೇಳಿದಾಗ, ನೀರೆಷ್ಟು ಕುಡಿತೀರಾ? ಇಷ್ಟೇ ಸಾಕು ನನಗೆ ಅಂತ. ನೋಡಿ, ಅದು ಚಾಪೆ ಯಾಕೆ ತಗೊಳ್ಳೋದಂದ್ರೆ ಶರೀರದ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರಿಗೆ ಅದೊಂದು ಬಿಡಿಸ್ಬಿಟ್ಟಿವಿ ನಾವು. ಅದನ್ನು ತ್ಯಾಗ ಕೊಟ್ಟಿಲ್ಲ, ಮಿಕ್ಕಿದೆಲ್ಲ ತ್ಯಾಗ ಮಾಡಿಸ್ಬಿಟ್ಟಿವಿ ಅವ್ರದ್ದು. ಇಂಥ ಉತ್ಕೃಷ್ಟ ಭಾವನೆ, ಇಂಥ ಉತ್ಕೃಷ್ಟ ಪರಿಣಾಮಗಳು ಬರಬೇಕಾದ್ರೂ ಕೂಡ ಸಾಮಾನ್ಯ ಪುಣ್ಯದಿಂದ ಬರಲ್ಲ. ಅದು ಸಾಮಾನ್ಯ ಪುಣ್ಯದಿಂದ ಬರಲ್ಲಮ್ಮ. ಅದು ಬಹಳ ಬಹಳ ಭವದ ಪುಣ್ಯ ಒಟ್ಟಿಗೆ ಬಂದಾಗ ಈ ರೀತಿ ಭಾವನೆಗಳು ಬರ್ತಿರ್ತವೆ. ಏನೂ ಇಲ್ಲ. ಕೆಲವೊಂದು ನೋಡಿದ್ವಿ ನಾವು, ಏನಿಲ್ಲ, ಯಾವುದೂ ವಿಕಲ್ಪ ಇಲ್ಲ ರೀ. ನಾವು ಎಲ್ಲೊಂದು ಎಷ್ಟೋ ನೋಡಿದೀವಿ, ನೆರಳ್ತಿರ್ತಾವ, ಪರದಾಡ್ತಿರ್ತಾವ, ಒದ್ದಾಡ್ತಿರ್ತಾವ, ನೋವು ಅಂತ ಆರ್ತ ರೌದ್ರ ಧ್ಯಾನ ಮಾಡ್ತಿರ್ತಾವ. ಇಂಥ ಶಾಂತ ಪರಿಣಾಮ, ಎಷ್ಟು ಸಂಯಮವಾದ ಸಮಾಧಾನ ಪರಿಣಾಮ. ಎಷ್ಟು ನೋವಿದ್ರೂ ಸಹ ಕಾಲಲ್ಲಿ ಪೂರ್ತಿ ರೋಡದೆ, ಕಬ್ಬಣ ಇದೆ ಕಾಲಲ್ಲಿ ಸಂಪೂರ್ಣ ಕಬ್ಬಣ ಇದೆ. ಇಲ್ಲಿ ಆಪರೇಷನ್ ಆಗಿದೆ, ಒಳಗಡೆ ಎಲ್ಲ ಆಪರೇಷನ್ ಆಗಿದೆ. ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ನುಂಗ್ಲಿಕ್ಕೆ ಆಗ್ತಿಲ್ಲ, ಏನು ತಗೊಳ್ಳಿಕ್ ಆಗ್ತಿಲ್ಲ. ಅಂತ ಜೀವ ಇದ್ರೂ ಸಹ ಎಷ್ಟು ಸಮಾಧಾನ ಇತ್ತಂದ್ರೆ, ಎಷ್ಟು ಸಮಾಧಾನವಾಗಿತ್ತಂದ್ರೆ, ಹೂ ಅಂತ ಬಾಯಿಂದ ಶಬ್ದ ಬರಲಾಗ್ತವ್ರದ್ದು, ಅಷ್ಟು ಸಮಾಧಾನ. ಹೇಳಿದೀವಿ, ಮೆಡಿಸಿನ್ ತ್ಯಾಗ ಮಾಡಿ ಬಿಡ್ತೀರಾ ಅಂತ ಕೇಳ್ದ. ಏನ್ ಹೇಳ್ತೀವಿ ಅದಕ್ಕೆ ಎಲ್ಲದಕ್ಕೂ. ನಾವು ನಿನ್ನೆ ನೀರು ಸಹ ತ್ಯಾಗ ಮಾಡಿದ್ರೆ ಅದಕ್ಕೂ ಹೂ ಅಂತಿದ್ರು ಅವರು. ಅಂದ್ರೆ ಅಷ್ಟು ಶುಭ ಪರಿಣಾಮದಲ್ಲಿದ್ದಾರ. ಈ ಪರಿಣಾಮ ಮಾಡಬೇಕಾದ್ರೆ ಒಬ್ಬ ಶ್ರಾವಕ ಅವಸ್ಥೆಯಲ್ಲಿ ಇದು ಸಾಮಾನ್ಯವಾಗಿರಲ್ಲ ಎಲ್ರಿಗೂ. ಇದು ಯೋಚನೆ ಮಾಡಿ. ಇಂಥ ಪರಿಣಾಮ ಬರಬೇಕಾದ್ರೂ ಕೂಡ ಎಷ್ಟೋ ಪುಣ್ಯ ಬೇಕು. ಏನ್ ಮಾಡೋದು? ಅವ್ರು ಯಾವತ್ತೂ ಸ್ವಾಧ್ಯಾಯ ಮಾಡಿಲ್ಲ, ಶಾಸ್ತ್ರ ಅಧ್ಯಯನ ಮಾಡಿಲ್ಲ, ಇಲ್ಲ. ಬಸ್ತಿಗೆ ಹೋಗಿದ್ರು, ಹೆಂಡತಿ ಜೊತೆಗೆ ಪೂಜೆ ಮಾಡ್ತಿದ್ರು ಅಷ್ಟೇ. ಅವರು ಹೆಂಡತಿ ಜೊತೆಗೆ ಪಕ್ಕಕ್ಕೆ ಕೂತ್ಕೊಂಡು ಪೂಜೆ ಮಾಡ್ತಿದ್ರು ಅಷ್ಟೇ. ಏನ್ ಮಾಡೋದು? ಈಗ ನಿಯಮ ಕೊಟ್ಟಿದ್ದೀವಿ, ಇನ್ನು ಯಮ ಇಲ್ಲ. ಎಲ್ಲಿ ಹೋಯ್ತು? जो कि कर्मों के नाश के का कारण है, इसलिए जो उष्णता को दूर करने वाली क्रियाओं के प्रति कभी आदर भाव नहीं करते और इस तरह से अपने चरित्र की रक्षा पूर्ण रीति से करते हैं. तन चरित्र रक्षण ಮಾಡ್ತಾರ, ಪೂರ್ಣ ರೀತಿಯಿಂದ ಮಾಡ್ತಾರ. जिनको उष्ण विजय अथवा उष्ण परिचय जीतना या सहन करना कहते हैं. ಉಷ್ಣ ಪರಿಚಯ ವಿಜಯ ಅಥವಾ ಉಷ್ಣ ಪರಿಚಯ ಜೀತನ ಅಥವಾ ಉಷ್ಣ ಪರಿಚಯ ಸಹನೆ ಮಾಡುವಂತ ಜೀವಿಗಳು ಅಂತ ನಾವಿಲ್ಲಿ ಹೇಳಬಹುದು ಅಂತ ಹೇಳ್ತಾರಲ್ಲಿ. ಜೋ ಪರಿಚಯೋं पर विजय प्राप्त कर लेता है, ಯಾರು ಪರಿಚಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತಾರ, ಕರ್ಮೋं पर विजय प्राप्त कर लेता है, ಅವ್ರಿಗೇನಾಗುತ್ತೆ? ಕರ್ಮಗಳ ಮೇಲೆ विजय प्राप्ति आगुತ್ತದೆ. परीक्षाओं पर विजय प्राप्त करना कर्मों पर विजय पाने का पूर्वाभ्यास है.
ಪರಿಷೆಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದೇನಂತಂದ್ರ ಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದೊಂದು ಪೂರ್ವ ಅಭ್ಯಾಸ ಇದೆ ಅಂತ ಹೇಳ್ತಾರೆ ಇಲ್ಲಿ. ಪೂರ್ವ ಅಭ್ಯಾಸ ಮಾಡ್ತೀವಲ್ಲ ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರ ಆ ಪೂರ್ವ ಅಭ್ಯಾಸ ಪ್ರಕಾರ ಇದು ಪರಿಷೆಗಳನ್ನ ಸಹಿಸ್ಕೊಳ್ಳೋದು ಅಂತ ಹೇಳ್ತಾರೆ ಇಲ್ಲಿ. ಅರೇ ಜರಾ ವಿಚಾರ ತೋ ಕರೋ, ಸ್ವಲ್ಪ ಯೋಚನೆ ಮಾಡಿ. ನೀವು ಏನ್ ಯೋಚನೆ ಮಾಡಕ್ ಹೇಳ್ತಾ ಇದಾರೆ ಅಂತಂದ್ರ ಜರಾ ವಿಚಾರ ತೋ ಕರೋ, ತೀವ್ರ सूर्य की उष्णता के कारण धरती सूख जाती है. ಏನ ತೀವ್ರ ಆ ಸೂರ್ಯನ ಪ್ರಕಾಶದಿಂದ ಸೂರ್ಯನ ಉಷ್ಣತೆಯಿಂದ ಸಂಪೂರ್ಣ ಭೂಮಿ ಎಲ್ಲ ಏನಾಗತ್ತೆ ಒಣಗಿ ಹೋಗುತ್ತೆ. ಸೂಕ್ ಜಾತಿ ಹೇ ಅತಿ ತೀವ್ರ ತಪನಕ್ಕೆ ಕಾರಣ, ಅತಿ ತೀವ್ರ ತಪನದ ಕಾರಣದಿಂದ ಧರ್ತಿ ಫಟ್ ಜಾತಿ ಹೇ, ಭೂಮಿ ಏನಾಗತ್ತೆ ಬಿರುಕು ಬಿದ್ದು ಬಿಡುತ್ತೆ ಭೂಮಿಗೆ. ಇಷ್ಟೆಲ್ಲ ಆಗತ್ತೆ. ನದಿ ನಾಲೆ ಸೂಕ್ ಜಾತೆ ಹೇ, ಬಾವಿ ಕರೆ ಮತ್ತೆ ನದಿ ಆದಿ ಇವೆಲ್ಲ ಏನಾಗ್ತಾವ ಒಣಗಿ ಹೋಗಿಬಿಡ್ತಾವ. ವೃಕ್ಷೋ ಪರ್ ಲಗೆ ಪತ್ತೆ ಸೂಕ್ ಜಾತೆ ಹೇ, ವೃಕ್ಷಗಳು ಸಹ ಏನಾಗ್ತಾವ ಅಶೋಕನ ಒಣಗಿ ಹೋಗಿಬಿಡ್ತಾವ. ತೀವ್ರ ಉಷ್ಣತಾಕ್ಕೆ ಕಾರಣ ಜಂಗಲ್ ವಿರಾನ್ ಹೋ ಜಾತಾ ಹೇ, ಕಾಡು ಸಹ ಏನಾಗತ್ತೆ ವಿರಾನ್ ಆಗಿಬಿಡತ್ತೆ. ಕಾಡಲ್ಲಿರುವಂತ ಎಲ್ಲಾ ಮರಗಳೆಲ್ಲ ಒಣಗಿ ಹೋಗಿಬಿಡ್ತಾವ. तीव्र उष्णता के कारण आकाश में पक्षियों का विचरण बंद हो जाता है. ಆ ತೀವ್ರ ಉಷ್ಣತೆಯ ಕಾರಣದಿಂದ ಆಕಾಶದಲ್ಲಿ ಪಕ್ಷಿಗಳ ವಿಚರಣೆ ಸಹ ಏನಾಗತ್ತೆ ನಿಂತು ಹೋಗ್ಬಿಡತ್ತೆ. ಆಕಾಶ ಮಂಡಲ್ ಪಕ್ಷಿಯೋ ಸೆ ರಿಕ್ತ ಹೋ ಜಾತಾ ಹೇ, ಈ ಸಂಪೂರ್ಣ ಆಕಾಶ ಮಂಡಲ ಏನಾಗತ್ತೆ ಅಂತಂದ್ರೆ ಪಕ್ಷಿಗಳಿಂದ ರಿಕ್ತ ಆಗಿ ಬಿಡುತ್ತದೆ, ರಹಿತವಾಗಿ ಬಿಡುತ್ತದೆ. ಫಿರ್ ಏಕ ದೇಹ ವೈರಾಗಿ ಸಾಧಕ, ಹಾಗಾದ್ರೆ ಒಬ್ಬ ದೇಹವನ್ನು ಧಾರಣೆ ಮಾಡಿಕೊಂಡಿರುವಂತ ವೈರಾಗಿ ಸಾಧಕ ಪರ್ವತಕ್ಕೆ ऊपर ಬೆಟ್ಟದ ತುದಿ ಮೇಲೆ ಹೋಗಿ शरीर को तपाता है और विचार करता है कि बिना अग्नि के सोना शुद्ध नहीं होता भैया. ಏನು ಯೋಚನೆ ಮಾಡ್ತಾರೆ ಮುನಿಗಳು? ಈ ದೇಹವನ್ನು ಧಾರಣೆ ಮಾಡಿಕೊಂಡಿರುವಂತ ಮುನಿ ಆ ಬೆಟ್ಟದ ತುದಿ ಮೇಲೆ ಹೋಗಿ ತನ್ನ ಶರೀರವನ್ನು ಈ ಬಿಸಿಲಿನ ದಾಹದಿಂದ, ಬಿಸಿಲಿನ ಉಷ್ಣತೆಯಿಂದ, ಈ ಶರೀರದ ಭೂಮಿಗಿಂದ ಬರುವಂತ ಉಷ್ಣತೆಯಿಂದ, ಗಾಳಿಯಿಂದ ಬರುವಂತ ಉಷ್ಣತೆಯಿಂದ ತನ್ನ ಶರೀರವನ್ನು ಕೃಶ ಮಾಡ್ತಿರ್ತಾರ, ತಪನ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ಯೋಚನೆ ಏನ್ ಮಾಡ್ತಾರ ಅಂತಂದ್ರೆ ಸಂಪತ್ತಿಗೆ ಸವಾಲ, ಸಂಪತ್ತನ್ನ ಏನ್ ಯೋಚನೆ ಮಾಡ್ತಾರ ಅಂತಂದ್ರೆ ಬಿನಾ ಅಗ್ನಿಕೆ, ಅಗ್ನಿ ಇಲ್ಲದೆ ಚಿನ್ನ ಶುದ್ಧ ಆಗುವುದಿಲ್ಲ. ಬಿನಾ ಅಗ್ನಿ ಕೆ ಸೋನಾ ಶುದ್ಧ ನಹಿ ಹೋತಾ ಹೇ, ಅಗ್ನಿ ಇಲ್ಲದೆ ಚಿನ್ನ ಏನಾಗಲ್ಲ ಪಾರ್ಶ್ವತನ ಶುದ್ಧವಾಗುವುದಿಲ್ಲ. ಬಿನಾ ಉಷ್ಣತಾಕೆ ಫಲ್ ನಹಿ ಪಕ್ತಾ ಹೇ, ಉಷ್ಣತೆ ಇಲ್ಲಾಗಿತ್ತಂದ್ರ ಹಣ್ಣು ಸಹ ಏನಾಗಲ್ಲ ತಿನ್ನು ಹಾಗೆ ಏನಾಗಲ್ಲ ಹಣ್ಣ ಆಗುವುದಿಲ್ಲ. ಏನಾಗಲ್ಲ ಅದಕ್ಕೆ ಪಕ್ವ ಆಗಲ್ಲ. ಪಕ್ವ ಅಂತ ಹೇಳ್ತಾರ ಶಬ್ದ, पक्वा आगुदिल्ला. उसी प्रकार से बिना परिशहों को सहे निर्वाण की प्राप्ति नहीं होती है. ಅದೇ ರೀತಿ ಅದೇ ಪ್ರಕಾರ ಈ ಉಷ್ಣತೆಯನ್ನು, ಈ ಪರಿಶಹಗಳನ್ನು ನಾನು ಸಹನೆ ಮಾಡದಿದ್ದರೆ ನನಗೇನಾಗಲ್ಲ ನಿರ್ವಾಣದ ಪ್ರಾಪ್ತಿ ಸಹ ಆಗುವುದಿಲ್ಲ. ನಿರ್ವಾಣ ಬೇಕೇನ್ರಿ ಎಲ್ಲರಿಗೂ? ನಿರ್ವಾಣದ ಪ್ರಾಪ್ತಿ ಬೇಕೇನ್ ಬೇಡ? ಅದಕ್ಕೆ ಕೂತಿರೋದು ನೋಡ್ರಿ. ಅದಕ್ಕೆ ಕೂತಿರೋದು. ಎಲ್ಲಿ ಕೂತಿರೋದು? AC ಕೂಲರ್ ಕೆಳಗಡೆ ಕೂತಿರೋದು, ಫ್ಯಾನ್ ಕೆಳಗಡೆ ಕೂತಿರೋದು. ಎಲ್ಲಿ ಕೂತಿರೋದು? ಜಿನವಾಣಿ ಎದುರುಗಡೆ ಕೂತ್ಕೊಂಡಿರೋದು. ನಿರ್ವಾಣದ ಪ್ರಾಪ್ತಿಗೋಸ್ಕರ ಜಿನವಾಣಿಯನ್ನು ನಾವು ಕೇಳ್ತಾ ಇರೋದು, ಜಿನವಾಣಿ ಉಪದೇಶವನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲೆಲ್ಲರೂ ಕೂತ್ಕೊಂಡಿದ್ದೀವಿ. ನಾವಿಲ್ಲೆಲ್ಲರೂ ಅಂತ ಹೇಳ್ತಾ ಇದ್ದೀವಿ ನೋಡ್ರಿ. ನಾವು ಇಲ್ಲಿ, ನೀವು ಅಷ್ಟೇ ಅಲ್ಲ, ನಾನು ಸಹ ಅದಕ್ಕೆ ಕೂತಿದ್ದೀನಿ ಇಲ್ಲಿ. ನನ್ನನ್ನು ಸಹ ಅದ್ರ ನಿಮ್ಮೊಳಗಡೆ ಸೇರಿಸ್ಕೊಂಡ್ಬಿಡಿ. ಸಂಸಾರಿ ಆತ್ಮ ಸಿದ್ಧಾತ್ಮ ನಹಿ ಬನ್ ಪಾತೆ ಹೇ. ಏನ್ ಹೇಳಿದ್ರೆ ಮತ್ತೆ ಕೊನೆಗೆ ನಾವು ಅದಕ್ಕೆ ಕೂತಿದ್ದೀವಿ. ಎದಕ್ಕೆ ಕೂತಿದ್ದೀವಿ? ಬರೇ ಕೇಳೋದಕ್ಕೋಸ್ಕರ ಬೇಡ ವೈಭವನ್ನ. ಅನಾದಿ ಕಾಲದಿಂದ ಎಷ್ಟು ಶಾಸ್ತ್ರ ಕೇಳಿದೀವಿ, ಎಷ್ಟು ಪುಸ್ತಕ ಓದಿದೀವಿ, ಎಷ್ಟು ಶಾಸ್ತ್ರ ಅಧ್ಯಯನ ಮಾಡಿದೀವಿ, ಇನ್ನೂ ಸಹ ನಮಗೆ ಈ ಸಂಸಾರ ಬಿಡುವಂತ ಭಾವನೆ ಆಗ್ತಾ ಇಲ್ಲ ನೋಡ್ರಿ. ಇನ್ನೂ ಸಹ ಈ ಸಂಸಾರ ಬಿಡುವಂತ ಪರಿಣಾಮಗಳು
ಬರ್ತಾ ಇಲ್ಲ. ಯೋಚನೆ ಮಾಡಿ. सिद्धात्मा संसारी आत्मा सिद्धात्मा नहीं बन पाते हैं. आत्मा को परमात्मा बनाने के लिए ಈ ಆತ್ಮನನ್ನು ಪರಮಾತ್ಮ ಮಾಡಿಕೊಳ್ಳೋದಕ್ಕೋಸ್ಕರ, ಕರ್ಮೋ ಕೋ ಖಪಾನೆ ಕೆ ಲಿಯೆ ಕರ್ಮಗಳನ್ನ ಕ್ಷಯ ಮಾಡೋದಕ್ಕೋಸ್ಕರ ಪರಿಶಯಂ ಕೋ ಸಮತಾ ಭಾವ ಸೆ ಸಹನ ಕರ್ನಾ ಹಿ ಹೋಗಾ. ಈ ಪರಿಶಯಗಳನ್ನ ಅನುಪಮ ಏನ್ ಮಾಡಬೇಕು? ಬರೇ ಸಹನೆ ಇಲ್ಲ, ಸಹನೆ ನೀವೇ ಮಾಡ್ತಾ ಇದ್ದೀರಾ. ನಮಗಿಂತ ಜಾಸ್ತಿ ಸಹನೆ ನೀವೇ ಮಾಡ್ತಾ ಇದ್ದೀರಾ. ಮುನಿಗಳಿಗಿಂತ ಜಾಸ್ತಿ ಪರಿಚಯಗಳನ್ನ ಸಹನೆ ನೀವೇ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಆ ಫಲ, ಆ ಕರ್ಮ ನಿರ್ಜರೆ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಸಮತಾ ಭಾವಪೂರ್ವಕ ನೀವು ಮಾಡ್ತಾ ಇಲ್ಲ. ಯಾವ ಭಾವಪೂರ್ವಕ? ನೀವು ಪ್ರತಿ ಚತುರ್ದಶಿ, ಪ್ರತಿ ಅಷ್ಟಮಿ ಉಪವಾಸ ಮಾಡ್ತೀರಾ. ಪ್ರತಿ ಚತುರ್ದಶಿ, ಪ್ರತಿ ಅಷ್ಟಮಿ ಉಪವಾಸ ಮಾಡ್ತೀರಾ. ಪ್ರತಿ ಪಂಚಮಿಗೆ ಉಪವಾಸ ಮಾಡ್ತೀರಾ. ಅನೇಕ ವ್ರತ ನಿಯಮಗಳನ್ನು ತಗೊಳ್ತೀರಾ, ತ್ಯಾಗ ಮಾಡ್ತೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಆದ್ರೆ ಸಮತಾ ಭಾವಪೂರ್ವಕ ಮಾಡ್ತಾ ಇಲ್ಲ. ಯಾವ ಭಾವಪೂರ್ವಕ ಇಲ್ಲ? ಸಮತಾ ಭಾವಪೂರ್ವಕ ಇಲ್ಲದ ಕಾರಣದಿಂದ ನಿಮಗೆ ಅಷ್ಟು ಪ್ರಕಾರದಲ್ಲಿ ಕರ್ಮ ನಿರ್ಜರೆ ಆಗ್ತಾ ಇಲ್ಲ. ಸಮತಾ ಭಾವ ಪ್ರಕಟ ಆಗೋದು ಯಾವಾಗ? ಎಷ್ಟನೇ? 6ನೇ ಗುಣಸ್ಥಾನದಲ್ಲಿ ಸಮತಾ ಸಂಯಮ ಅಂತ ಹೇಳಿದ್ರೆ ಇಲ್ಲಿ ಸಕಲ ಸಂಯಮದ ಪ್ರಾಪ್ತಿ ಯಾವಾಗ ಆಗೋದು? 6ನೇ ಗುಣಸ್ಥಾನದಲ್ಲಿ. ನೋಡ್ರಿ, ನೀವು 1ನೇ ಗುಣಸ್ಥಾನದಲ್ಲಿ ಎಲ್ಲ ತ್ಯಾಗ ಮಾಡಿ ಏನ್ ಪ್ರಯೋಜನ ಹೇಳ್ರಿ? 1ನೇ ಗುಣಸ್ಥಾನದಲ್ಲಿ ಉಪವಾಸ ವ್ರತ ನಿಯಮ ತಗೊಂಡು ಏನ್ ಪ್ರಯೋಜನ ಹೇಳಿ? ಯಾಕಿಲ್ಲ? ಸಂಯಮನೇ ಇಲ್ಲ ನಿಮ್ಮ ಹತ್ರ, ಸಮತಾನೇ ಇಲ್ಲ ನಿಮ್ಮ ಹತ್ರ. ಆ ಸಮತಾ ಮತ್ತು ಸಂಯಮ ಇಲ್ಲದ ಕಾರಣದಿಂದಾನೇ ನೀವು ಮಾಡಿದ್ದು ಎಲ್ಲ ವ್ರತ ನಿಯಮ ಉಪವಾಸ 1ನೇ ಗುಣಸ್ಥಾನದಲ್ಲಿ ಇಟ್ಕೊಂಡು ಮಾಡಿದ್ದು ಎಲ್ಲ ಏನಿದೆ ಅದು ನೀರಲ್ಲಿ ಹೋಮ ಮಾಡಿದಂಗೆ ಐತೆ ನೋಡ್ರಿ. ಯಾವ ಪ್ರಕಾರ? ಕಷಾಯುಕ್ತ ತ್ಯಾಗ ಮಾಡಿ ಏನ್ ಪ್ರಯೋಜನ ಹೇಳಿ? ಹೇಗೋಣ. ಅದು ಅನಂತಾನುಬಂಧಿ ಕಷಾಯ ಇಟ್ಕೊಂಡು, ಅನಂತಾನುಬಂಧಿ ಕಷಾಯ ಇಟ್ಕೊಂಡು ಉಪವಾಸ ಮಾಡಿ ಏನ್ ಪ್ರಯೋಜನ? ಅನಂತಾನುಬಂಧಿ ಕಷಾಯ ಇಟ್ಕೊಂಡು ವ್ರತ ತಗೊಂಡು ಏನ್ ಪ್ರಯೋಜನ? ಅನಂತಾನುಬಂಧಿ ಕಷಾಯ ಇಟ್ಕೊಂಡು ನಿಯಮ ತಗೊಂಡು ಏನ್ ಪ್ರಯೋಜನ? ಅನಂತಾನುಬಂಧಿ ಕಷಾಯ ಇಟ್ಕೊಂಡು ಪರ್ವಗಳಲ್ಲಿ ಆದಿ ಇದ್ರಲ್ಲೆಲ್ಲ ನೀವು ಅಣುಶನ ಆದಿ ತಪಗಳ ಮಾಡಿ ಏನು ಪ್ರಯೋಜನ? ಕಷಾಯುಕ್ತ ಮಾಡಿರುವಂತ ವ್ರತ ನಿಯಮಕ್ಕೆ ಏನೂ ಫಲ ಇಲ್ಲ. ಶೂನ್ಯರಹಿತ ಅಂಕ ಸಮಾನ ಅಂತ ಹೇಳಿದ್ರು ನೋಡ್ರಿ. ಏನು ಅಂಕರಹಿತ ಶೂನ್ಯಗೆ ಸಮಾನ ಅಂತ ಹೇಳಿದ್ರೆ ಇಲ್ಲಿ ಅಂಕರಹಿತ ಶೂನ್ಯಗೆ ಸಮಾನ. ಏನ್ ಮಾಡ್ಬೇಕು ಅನುಪಮಮ್ಮ ಹೇಳ್ರಿ? ಏನ್ ಮಾಡ್ಬೇಕು? ಕಷಾಯ ಇದೆ, ನಮಗೂ ಇದೆ ಕಷಾಯ. ನಿಮಗೆಂತ ನಮಗೂ ಕಷಾಯ ಇದೆ. ನನ್ನ ಹತ್ರನೂ ಕಷಾಯ ಇದೆ, ನಿಮ್ಮ ಹತ್ರನೂ ಕಷಾಯ ಇದೆ. ನನ್ನಲ್ಲಿರುವಂತ ಕಷಾಯ ನಿಮ್ಮಲ್ಲಿರುವಂತ ಕಷಾಯಗೆ ಬಹಳ ಅಂತರ ಇದೆ. ನನ್ನಲ್ಲಿರುವಂತ ಕಷಾಯ ನಿಮ್ಮಲ್ಲಿರುವಂತ ಕಷಾಯಗೆ ಬಹಳ ಅಂತರ ಇದೆ. ನಾನು ಕಷಾಯನೇ ಇದ್ದೀನಿ, ನೀವು ಕಷಾಯನೇ ಇದ್ದೀರಾ. ಗುಣಸ್ಥಾನದ ಮೇಲೆ ಬರುತ್ತಿಲ್ಲ. 1ನೇ ಗುಣಸ್ಥಾನದಲ್ಲಿ ಇದ್ರಂತಂದ್ರೆ ಅನಂತಾನುಬಂಧಿ ಕಷಾಯ, 1ನೇ 2ನೇ ಗುಣಸ್ಥಾನದಲ್ಲಿ ಇದ್ರಂದ್ರೆ ಅನಂತಾನುಬಂಧಿ ಕಷಾಯ ಇದೆ ನಿಮ್ಮ ಹತ್ರ. 4ನೇ ಗುಣಸ್ಥಾನಕ್ಕೆ ಬಂದ್ರಂದ್ರೆ ಪ್ರತ್ಯಾಖ್ಯಾನ ಗುಣಸ್ಥಾನ ಅಂತ ಹೇಳಿದ್ರಿ. ಇಲ್ಲಿ ಅಪ್ರತ್ಯಾಖ್ಯಾನ ಗುಣಸ್ಥಾನ, ಅಪ್ರತ್ಯಾಖ್ಯಾನ ಅಂತ ಹೇಳಿದ್ರೆ 4ನೇ ಗುಣಸ್ಥಾನದಲ್ಲಿ. ಆಮೇಲೆ 5ನೇ ಗುಣಸ್ಥಾನಕ್ಕೆ ಬಂದ್ರಂದ್ರೆ ಪ್ರತ್ಯಾಖ್ಯಾನ ಅಂತ ಬಂತಿಲ್ಲಿ. 6ನೇ ಗುಣಸ್ಥಾನಕ್ಕೆ ಬಂದ್ರಂದ್ರೆ ಸಂಜೀವನ ಬಂತಿಲ್ಲಿ. ಹೇಳ್ರಿ, ಯಾವ ಕಷಾಯುಕ್ತ ಸಂಯಮದ ವ್ರತದ ಪಾಲನೆ ಮಾಡಬೇಕು? ತಾನಂತಾನು ಬಂದು ಇಟ್ಕೊಂಡು ಮಾಡ್ಬೇಕಾ? ಈಗ ನೀವು ಯೋಚನೆ ಮಾಡ್ರಿ, ನೀವು ಯಾವ ಕಷಾಯದಲ್ಲಿದ್ದೀರಾ? ಮಾಡ್ರಿ ಯೋಚನೆ. ಯಾವ ಕಷಾಯದಲ್ಲಿ ಇಟ್ಕೊಂಡು ವ್ರತ ನಿಯಮ ತ್ಯಾಗ ತಪ ಮಾಡ್ತಾ ಇದ್ದೀರಾ? ಹೇಳ್ರಿ, ಮಾಡಿ ಏನ್ ಪ್ರಯೋಜನ? ಇವೆಲ್ಲ ಕಷಾಯ ಇಟ್ಕೊಂಡು ಮಾಡಿ ಪ್ರಯೋಜನ ಹೇಳಿ. ಏನ್ ಪ್ರಯೋಜನ ಇದೆ? ಜಯಂತಿಯಮ್ಮ ಏನ್ ಪ್ರಯೋಜನ ಹೇಳಿ? ಇಲ್ಲಿ ಉಪವಾಸ ಮಾಡೋದು, ಮಹಾರಾಜರ ಕಡೆಯಿಂದ ನೇಮ ತಗೊಳ್ಳೋದು. ಮಹಾರಾಜರು ಇವತ್ತು ಚತುರ್ದಶಿ ನನ್ನ ಕಡೆಯಿಂದ ನನಗೆ ಉಪವಾಸದ ನೇಮ ಕೊಡಿ ಅಂತ ಇಲ್ಲಿ ಉಪವಾಸ ಮಾಡೋದು, ಉಪವಾಸದ ನೇಮ ತಗೊಳ್ಳೋದು. ಮತ್ತೆ ಮನೆಯಲ್ಲಿ ಹೋಗಿ ವೈಭವನ ಮೇಲೆ ಲಕ್ಷ್ಮಿ ಅಕ್ಕನ ಮೇಲೆ ಚೀರ್ 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 ಮಾಡ್ಕೋತಿರೋದು. ಏನ್ ಪ್ರಯೋಜನ ಹೇಳೋದು? ಪ್ರತೀಕ್ಷಾ ಮೇಲೆ ದೀಕ್ಷಾ ಮೇಲೆ ಕಿರಿಕಿರಿ 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 ಮಾಡ್ಕೋತಿರೋದು ಪ್ರಯೋಜನ ಇದೆಯಾ? ಏನೂ ಪ್ರಯೋಜನ ಇಲ್ಲ. ಅದು ಅಲ್ಲ, ಸಿಟ್ಟು ಬರ್ಲಿ, ಸಿಟ್ಟು ಬರುತ್ತೆ. ಅದಕ್ಕೆ ಯಾಕೆ ಬರುತ್ತೆ ಸಿಟ್ಟು? ಅಮ್ಮ, ಸಿಟ್ಟು ಯಾಕೆ ಬರುತ್ತೆ? ಅದು
ಕಷಾಯ ಇದೆ ನಿಮ್ಮ ಹತ್ರ, ಸಂಯಮ ಇಲ್ಲ ನಿಮ್ಮ ಹತ್ರ, ಸಮತಾ ಇಲ್ಲ ನಿಮ್ಮ ಹತ್ರ, ಅದಕ್ಕೆ ಸಿಟ್ಟು ಬರುತ್ತೆ ನಿಮಗೆ. ಸಿಟ್ಟು ಬರೋದೇನಕ್ಕೆ ನಿಮಗೆ? ಇದಕ್ಕೆ ಸಿಟ್ಟು ಬರೋದು. ಸಂಯಮದಲ್ಲಿ ಇಲ್ಲ ನೀವು. ನಿಮ್ಮ ಗುಣಸ್ಥಾನ ಏನಿದೆ ಅವಾಗ ನೀವೇ ಯೋಚನೆ ಮಾಡೋದು, ನನ್ನ ಗುಣಸ್ಥಾನ ಎಲ್ಲಿದೆ ಈಗ ಅಂತ. ಬಹಳ ತಿರುಗಾಡೋದು ಅವಶ್ಯಕತೆ ಇಲ್ಲ, ಜನವಾಣಿ ಓದ್ಕೋತ್ ಕೂರೋದು ಅವಶ್ಯಕತೆ ಇಲ್ಲ, ಜಪಮಾಲೆ ಕೈಲಿ ಹಿಡ್ಕೊಂಡು ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಚಿಂತನೆ ಮಾಡಿ, ನನಗೆ ಈ ಕಷಾಯ ಯಾಕೆ ಆಗ್ತಾ ಇದೆ, ನಾನು ಎಷ್ಟನೇ ಗುಣಸ್ಥಾನದಲ್ಲಿ. ನಮ್ಮ ಡಿಗ್ರಿ ನಾವೇ ಇಟ್ಕೊಳ್ಳೋದು. ಡಿಗ್ರಿ ಗೊತ್ತಲ್ಲ, ಡಿಗ್ರಿ ಥರ್ಮಾಮೀಟರ್ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಥರ್ಮಾಮೀಟರ್ ನಮ್ಮ ಹತ್ರನೇ ಇಟ್ಕೊಳ್ಳೋದು. ಇನ್ನೊಬ್ರು ಥರ್ಮಾಮೀಟರ್ ಹೋಗಿ ಇನ್ನೊಬ್ರಿಗೆ ಹಚ್ಚೋದು ಆಗೋಗ್ತಿಲ್ಲ. ನಾವು ಇನ್ನೊಬ್ರಿಗೆ ಹೋಗಿ ಥರ್ಮಾಮೀಟರ್ ಡಿಗ್ರಿ ಹೋಗಿ ಹಚ್ಚೋದು ಅವಶ್ಯಕತೆ ಇಲ್ಲ. ನಮ್ಮ ಡಿಗ್ರಿ ನಮ್ಮ ಥರ್ಮಾಮೀಟರ್ ಯಾರ ಹತ್ರ ಇದೆ, ಅಲ್ಲೇ ಹಚ್ಕೊಂಡ್ಬಿಡೋದು ನೋಡ್ರಿ. ಅವಾಗ ನೀವು ಎಷ್ಟನೇ ಇದರಲ್ಲಿದ್ರೆ ಗೊತ್ತಾಗತ್ತೆ ನಿಮಗೆ, ಅಲ್ಲಿ ನಿಮ್ಮ ಸ್ಟೆಪ್ ಯಾವುದಂತ ಗೊತ್ತಾಗತ್ತೆ. ಏನ್ ಮಾಡಿದ್ರಿ ಅನ್ಕೋಮಮ್ಮ, ಹಿಂಗ್ ಮಾಡಿ ಪ್ರಯೋಜನ ಇಲ್ಲ, ಹಿಂಗ್ ಮಾಡಿ ಏನೋ ಪ್ರಯೋಜನ ಇಲ್ಲ. ಏನ್ ಮಾಡೋದು? ತ್ಯಾಗ, ತಪ, ವ್ರತ, ನಿಯಮ ತಗೊಂಡು ಏನ್ ಪ್ರಯೋಜನ ಹೇಳಿ? ಸಮತಾನೇ ಇಲ್ಲ, ಸಂಯಮನೇ ಇಲ್ಲ ನಮ್ಮ ಹತ್ರ. ತಡೀರಿ, ಅನಂತಾನು ಬಂದಿರಿ, ಬಿಟ್ಟು ಮೇಲಿರ ಬರ್ರಿ. 4ನೇ ಗುಣಸ್ಥಾನದಾಗ ಬಂದು ಇದೆಲ್ಲ ತಗೊಳ್ರಿ. ಅದು ಆಗ್ತಿಲ್ಲ ಅಂತಂದ್ರೆ ಏನು ಪ್ರಯೋಜನ? ನಿಮಗೆ 5ನೇ ಗುಣಸ್ಥಾನ ಸ್ವೀಕಾರ ಮಾಡಕ್ಕೆ ಆಗ್ತಿಲ್ಲ, ದೀಕ್ಷಾ ತಗೊಳಕ್ಕೆ ಆಗ್ತಿಲ್ಲ, ಪಿಂಚಿ ಕಮ್ಮಂಡು ಹಿಡ್ಕೊಳಕ್ಕೆ ಆಗ್ತಿಲ್ಲ. ಅದು ಬೇಡ, 5ನೇ ಗುಣಸ್ಥಾನ ಬೇಡ, 4ರೇ ಬರಲ್ಲ. ಅಟ್ಲೀಸ್ಟ್ ಎಲ್ಲಿ 4ರೇ ಬರಲ್ಲ, 4ಕ್ಕೂ ಬರಲ್ಲ ಅಂದ್ರೆ ಮತ್ತೆ ನಿಮ್ಮನ್ನ ಏನ್ ತಗೊಂಡು ಏನ್ ಮಾಡೋದ? 4ಕ್ಕೂ ನೀವು ಬರಲ್ಲ ಅಂದ್ರೆ ನಿಮ್ಮನ್ನ ತಗೊಂಡು ಏನ್ ಮಾಡೋದು? ಹಾಗಾದ್ರೆ ನೀವು ವ್ರತ ನಿಯಮ ತಗೊಂಡು ಏನ್ ಪ್ರಯೋಜನ ಅದ್ರದ? ಅದಕ್ಕೆ ಹೇಳಿದವಾಗ ನಾನು ನೀರಲ್ಲಿ ಹೋಮ ಮಾಡಿದಾಗ ಅಂತ ಹೇಳಿ ನೋಡ್ರಿ ಪಾರ್ಶ್ವನಾಥನ್ನ. ಇದರಲ್ಲಿ ನೀರಲ್ಲಿ ಹೋಮ ಮಾಡಿದಾಗ ನೀವು ಎಷ್ಟು ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಯಾವ ರೀತಿ ಅಂತಂದ್ರೆ ಒಂದು ಅಭವ್ಯ ಜೀವ ಮುನಿ ದೀಕ್ಷೆ ತಗೊಂಡಂಗ. ಯಾವ ರೀತಿ? ಅಭವ್ಯ ಜೀವ ಮುನಿ ದೀಕ್ಷಾ ತಗೊಂಡಂಗ. ಹೇಳ್ರಿ ವೈಭವನ ಹೆಂಗ್ ಮಾಡೋದು? ಬತಾವ್ ಭಯ್ಯ, ಕೈಸಾ ಕರ್ನಾ ಹೈ? ಸಂಸಾರದಾಗ ಇದ್ಕೊಂಡು ನಿಮಗೆ ಮೋಕ್ಷ ಮಾರ್ಗ ದಾರಿ ತೋರಿಸ್ಬೇಕು ನಾವು. ಸ್ವಲ್ಪ ಇಲ್ಲ ನಮ್ಮಲ್ಲಿ, ಇಲ್ಲಿ ನಮ್ಮಲ್ಲಿ ಸ್ವಲ್ಪನೇ ಇಲ್ಲ, ನಮ್ಮಲ್ಲಿ ಜಾಸ್ತಿನೂ ಇಲ್ಲ, ನಮ್ಮಲ್ಲಿ ಒಂದೇ ಐತಿ. ನಮ್ಮಲ್ಲಿ ಮೋಕ್ಷ ಮಾರ್ಗ ಸ್ವಲ್ಪ ಇಲ್ಲ, ಜಾಸ್ತಿ ಇಲ್ಲ, ಒಂದೇ ಐತಿ. ನಮ್ಮಲ್ಲಿ ಒಂದೇ ಐತಿ, ಇಲ್ಲಿ ಬೇರೆ ದಾರಿಗಳೇ ಇಲ್ಲ. ಇಲ್ಲಿ ಒಂದೇ ಐತಿ ನೋಡ್ರಿ. ಯಾವ್ದು ಬೇಕಾ? ಒಂದೇ ಐತಿ. ಹೆಂಗ್ ಮಾಡೋದು ಹೇಳ್ರಿ? ಯಾಕೆ ಸಂಸಾರದ ಹೊರಗೆ ಬರೋದು ಇಚ್ಛಾನೇ ಇಲ್ಲ ನಿಮ್ಗ? ಎಷ್ಟು ಕೇಳಿದ್ರೆ ಎಷ್ಟು ಹೇಳಿದ್ರೆ ಅದೇ ಹೇಳ್ತಾರೆ. ಸಂಸಾರದಲ್ಲಿ ಇದ್ಕೊಂಡೆ ನಮ್ಗೆ ಹೆಂಗ್ ಪಾಲನೆ ಮಾಡೋದು ಹೇಳ್ಕೊಡ್ರಿ ಅಂತ. ಸಂಸಾರದಲ್ಲಿ ಇದ್ದುಕೊಂಡೆ ನಮ್ಮ ಮೋಕ್ಷ ಮಾರ್ಗದ ಪಾಲನೆ ಹೆಂಗ್ ಮಾಡೋದು ಹೇಳ್ಕೊಡ್ರಿ ಅಂತ. ಸಂಸಾರದಲ್ಲಿ ಇದ್ದುಕೊಂಡೆ ನಾವು ವ್ರತ ನಿಯಮದ ಪಾಲನೆ ಹೆಂಗ್ ಮಾಡೋದು ಹೇಳ್ಕೊಡ್ರಿ ಅಂತ. ಅದು ಬರೇ ಅದೇ ಸಂಸಾರ. ಆ ಸಂಸಾರ ಮೇಲೆ ಇರುವಂತದ್ದು ಶೂನ್ಯ ಬಿಟ್ಬಿಡಲ್ಲ. ಸದ ಪಕ್ಕದಲ್ಲಿ ಒಂದು ಅನುಸಾರ ಇದೆ ನೋಡ್ರಿ. ಅದನ್ನೇ ಹೇಳೋದು, ಬಿಡ್ರಪ್ಪ ಅಂತ ಹೇಳೋದು ನಿಮಗ. ಸದ ಪಕ್ಕದಲ್ಲಿ ಒಂದು ಅನುಸಾರ ಇದೆಯಲ್ಲ, ಆ ಅನುಸಾರನೇ ನೋಡ್ರಿ ಸಂಸಾರ. ಬಹಳ ಸಸಾರ ಐತಿದು ವೈಭವನ, ಬಹಳ ಸಸಾರ ಐತಿದು. ಸಸಾರ ಬಹಳ ಐತಿದ. ಸಂಸಾರ ಬಿಡ್ಲಿಕ್ಕೆ ಆಗದಿದ್ರೆ ವೈಭವನ ಮೋಕ್ಷ ಇಲ್ವೇ ಇಲ್ಲ ನಿಮಗ. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಸ್ವಾಧ್ಯಾಯ ಕೇಳ್ತಿಲ್ಲ ಅಂತ ಹೇಳ್ತಿದ್ರೆ ಓಕೆ. ನೀವು ಸಂಸಾರ ಬಿಡದಿದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಮೋಕ್ಷನೇ ಇಲ್ಲ. ಸಂಸಾರ ಬಿಡದಿದ್ರೆ ನಿಮಗೆ ಮೋಕ್ಷನೇ ಇಲ್ಲ. ನೀವು ಎಷ್ಟು ದಿವಸ ವೈಭವನ ಆಪ್ಷನ್ಗಳಿದಾವೆ, ಇಲ್ಲಂತಿಲ್ಲ. ನೀವು ಸಂಸಾರದಲ್ಲಿ ಇದ್ದು ಕೂಡ ವ್ರತ ನಿಯಮ ಮಾಡಬಹುದು. ನೀವು ಮಾಡ್ರಿ, ಮಾಡ್ಲೇಬೇಕು, ಮಾಡ್ರಿ. ಆದ್ರೆ ನಾನು ಪ್ರಥಮ ಉಪದೇಶ ಕೊಡ್ಬೇಕು ಯಾವ್ದು ನಿಮಗ? ನಾನು ಉಪದೇಶ ಕೊಡ್ಬೇಕು ಯಾವ್ದು ನಿಮಗ? ಪ್ರಥಮ ಮೋಕ್ಷದೇ ಉಪದೇಶ ಕೊಡ್ಬೇಕು ನಿಮಗ. ನಾನು ಪ್ರಥಮ ಸಂಯಮದೇ ಉಪದೇಶ ಕೊಡ್ಬೇಕು ನಾನು ನಿಮಗ. ಪ್ರಥಮ ಮೋಕ್ಷ ಮಾರ್ಗದ ಉಪದೇಶ ಕೊಡ್ಬೇಕು ನಾನು ನಿಮಗ. ಮುಕ್ತಿ ಪಡ್ಕೊಳ್ಳುವಂತ ಉಪದೇಶ ನಿಮಗೆ ನಾನು ಮೊದಲು ಕೊಡ್ಬೇಕ. ಈ ಪರಿಗ್ರಹಗಳಿಂದ ರಹಿತ ಆಗುವಂತ ನಿರ್ವಾಣ ದೀಕ್ಷೆ ತಗೊಳ್ಳುವಂತ ಉಪದೇಶನೇ ಕೊಡ್ಬೇಕು ನಾನು ನಿಮಗ. ಇದಕ್ಕೂ ನಿಮಗ ಆಗದಿದ್ರೆ ಲಾಸ್ಟ್ ನಿಮಗೆ ಹೇಳ್ತೀನಿ ಸಂಸಾರದಲ್ಲಿ ಇದ್ಕೊಂಡು ಹೆಂಗೆ ಸಂಸಾರ ಮಾಡೋದಂತ. ಯಾರು ಹೇಳ್ರಿ ನಿಮ್ಗ? ಇವ್ರು ಹೆಚ್ಚಿನವ್ರು, ಇವ್ರಿಗೊಂದು ಹೊಸ ಪುಸ್ತಕ ಕ್ರಿಯೇಟ್ ಮಾಡಿದ್ರ ಅಂತ. ಸಂಸಾರದಲ್ಲಿ ಇದ್ಕೊಂಡು ಹೆಂಗೆ ಮೋಕ್ಷ ಪಡ್ಕೊಳ್ತಾರ?
ನೀವು ಹಂಗ ಇದ್ರಲ್ಲ, ನಾನು ಹಂಗ ಇದ್ರಲ್ಲ, ಆದಿನಾಥರು ಹಂಗ ಇದ್ರಲ್ಲ. ಆದಿನಾಥ ಆದಿ 24 ತೀರ್ಥಂಕರು ಸಂಸಾರದಲ್ಲೇ ಇದ್ರು. ಭರತನು ಸಂಸಾರದಲ್ಲೇ ಇದ್ದ, ಆದ್ರೆ ಸಂಸಾರದಲ್ಲಿ ಇದ್ದ ಮೋಕ್ಷ ಪಡ್ಕೊಂಡಿಲ್ಲವ. ಸಂಸಾರ ಬಿಟ್ಟಾಗನ ಮೋಕ್ಷ ಸಿಕ್ಕಿತ್ತ ಅವಂಗ. ಅಯ್ಯೋ ಮತ್ತೆ ಅದೇ ಹೇಳ್ತಾರ. ನೀವು ಹಂಗ ಇದ್ರಲ್ಲ, ನಾನು ಹಂಗ ಇದ್ದಿಲ್ಲ, ಆದಿನಾಥರು ಹಂಗ ಇದ್ರ, ಮಹಾವೀರ ತನಕ 24 ತೀರ್ಥಂಕರೆಲ್ಲ ಹಂಗ ಇದ್ರ. ಎಷ್ಟು ಜನ ಮುಕ್ತಿ ಪಡ್ಕೊಂಡ್ರ ಎಲ್ಲರೂ ಹಂಗ ಇದ್ರ. ಹೆಂಗ? ಸಂಸಾರದಲ್ಲೇ ಇದ್ರ. ಸಂಸಾರದಿಂದ ಹೊರಗೆ ಬಂದಾಗನ ಮುಕ್ತಿ ಪಡ್ಕೊಂಡವ್ರು. ಸಂಸಾರದಲ್ಲಿ ಇದ್ಕೊಂಡು ಮುಕ್ತಿ ಪಡ್ಕೊಂಡಿಲ್ಲ. ಬರ್ತಾ ನಿಮ್ ಶಬ್ದ ತಪ್ಪಿತ್ತದು. ಹಾ, ನೀವು ಬಿಡ್ರ ಅಂತ ಹೇಳ್ತಾರ. ನಾನು ಇದ್ಕೊಂಡೆ ಬಿಟ್ಟಿದ್ದವ. ಸಂಸಾರ ಇದ್ದ, ಸಂಸಾರ ಬಿಟ್ಟಾಗ ಮುಕ್ತಿ ಸಿಕ್ತವಂಗ. ಅಲ್ಲೇ ಇಟ್ಕೊಂಡು ಮುಕ್ತಿ ಸಿಕ್ಕಿಲ್ಲ. ಎಲ್ಲಿ ಬೇಗ ಹೋದ್ರು? ಇವದೊಂದು ಕಥೆನೇ ಇವರೆಲ್ಲ. ಅವ್ರು ಹೇಳಿದ್ದು ಶಬ್ದ ಬೇರೆ ಇತ್ತು. ಅವ್ರು ಹೇಳಿದ್ದು ಏನಿತ್ತಂದ್ರೆ ನೀವು ಕೇಳ್ಕೊಳ್ಳಿಲ್ಲ ನೀಟಾಗಿ. ಅವ್ರು ಏನ್ ಹೇಳಿದ್ರ ಅಂತಂದ್ರೆ, ಸಂಸಾರದಲ್ಲಿ ಇದ್ದುಕೊಂಡು ಭರತ ಮೋಕ್ಷ ಹೋದ್ನಲ್ಲ, ಹಂಗೆ ನಮ್ಗೆ ಏನಾದ್ರು ಇದ್ರೆ ಕೂಡ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಇದ್ದುಕೊಂಡು ಮೋಕ್ಷ ಹೋಗೇ ಇಲ್ಲವ. ಸಾಧ್ಯನೇ ಇಲ್ಲ. ನೀವು ಹಂಗೆ ಬಿಟ್ಟು ಮೋಕ್ಷಕ್ಕೆ ಬರ್ರಿ ಹೋಗ್ರಿ ಅಂತ ಹೇಳ್ತಾರ. ನಾನು ಈಗ ನಮ್ಮ ಮರದ ಕೆಳಗಡೆ ನೆರಳಿಗೆ ಬಂದ್ರಿ. ಈಗ ಅಲ್ಲ, ಈಗ ನಮ್ಮ ಮರದ ಕೆಳಗಡೆ ಬಂದ್ರಿ ನೀವು, ನೆರಳ ಕೆಳಗಡೆ. ಅನಾದಿ ಕಾಲದಿಂದ ಪ್ರಯತ್ನ ಮಾಡ್ತಿದ್ದೀರಿ ವೈಭವನ್ನ. ಶಾಸ್ತ್ರದಲ್ಲಿ ಏನ್ ಹೇಳ್ಯಾರ ಗೊತ್ತಾ? ದೀಕ್ಷಾ ನೀವು ಏನ್ ಫಸ್ಟ್ ಸರ್ತಿ ತಗೊಳೋರ್ದಿರ, ಈ ದೀಕ್ಷಾ ನೀವು ಫಸ್ಟ್ ಸರ್ತಿ ತಗೊಳೋರ್ದಿರ. ದೀಕ್ಷಾ ತಗೊಂಡು ನಾವು ಎಲ್ಲಾ ಲೆಕ್ಕದ ಇಟ್ಕೊಳ್ತಿದೀವಿ ಅಂತಂದ್ರ, ಅನಾದಿ ಕಾಲದಿಂದ ನಾವು ಎಲ್ಲಾ ಲೆಕ್ಕ ಇಟ್ಕೊಳ್ತಿದ್ವಿ ಅಂದ್ರೆ ಎಷ್ಟು ಸರ್ತಿ ದೀಕ್ಷಾ ತಗೊಂಡಿದೀವಿ ಅಂತಂದ್ರ ಸುಮೇರು ಪರ್ವತದಷ್ಟು ಬೆಟ್ಟ ಆಗ್ತಿತ್ತ. ಎದ್ರದ? ನಿಮ್ ಬಟ್ಟೆಗಳದು. ನೀವು ಮೇಲೆ ಇರುವಂತ ಬಟ್ಟೆ ಏನು ಫಸ್ಟ್ ಸರ್ತಿ ಕಳೆದು ಬಿಸಾಡೋರಲ್ಲ ನೀವು, ಅವೆಲ್ಲಾ ಬಟ್ಟೆಗಳನ್ನ ಸಂಗ್ರಹ ಮಾಡಿ ಇಡ್ತಿದ್ವು ಅಂತಂದ್ರೆ ಸುಮೇರು ಪರ್ವತದಷ್ಟು ಬೆಟ್ಟ ಆಗ್ತಿತ್ತು ನಿಮ್ಮದು ಬಟ್ಟೆದು. ಕೇಶಲೋಚನೆಯನ್ನು ಫಸ್ಟ್ ಸರ್ತಿ ಮಾಡ್ಕೊಳ್ಳೋರಿಲ್ಲ ನೀವು. ಒಂದು ಕೇಶ ಕೀಳಕ್ಕೆ ಅಯ್ಯೋ ಅಂತೀರ. ಕೇಶಲೋಚನೆ ಒಂದು ಸರ್ತಿ ಮಾಡ್ಕೊಳ್ತಿಲ್ಲ ನೀವು. ಎಲ್ಲಾ ಕೇಶಗಳನ್ನ ಸಂಗ್ರಹ ಮಾಡಿದ್ರೆ ಸುಮೇರು ಪರ್ವತದಷ್ಟು ಬೆಟ್ಟ ಆಗ್ತಿತ್ತು ನಿಮ್ಮದ. ಪಿಂಚಿ ಕಮೋಡಿ ಫಸ್ಟ್ ಸರ್ತಿ ಕೈಲಿ ಹಿಡ್ಕೊಳ್ಳೋರಿಲ್ಲ ನೀವು. ಈ ಎಲ್ಲಾ ಪಿಂಚಿ ಕಮೋಡಿ ಸಂಗ್ರಹ ಮಾಡಿದ್ರೆ ಸುಮೇರು ಪರ್ವತದಷ್ಟು ದೊಡ್ಡ ಬೆಟ್ಟಗಳಾಗ್ತಿದ್ದವು ನಿಮ್ಮ. ಆದ್ರೂ ಸಹ ಮೋಕ್ಷ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಸಮತಾ ಇಲ್ಲ, ಸಂಯಮ ಇಲ್ಲ, ಕಷಾಯ ಬಿಟ್ಟಿಲ್ಲ. ಕಷಾಯಗಳನ್ನ ಮತ್ತೆ ತೀವ್ರ ಮಾಡ್ಕೊಂಡು ಕುತ್ಕೊಂಡಿವಿ ನಾವು ಕಷಾಯಗಳನ್ನ. ಆ ಕಾರಣದಿಂದ ನಮಗೆ ಸಿಕ್ಕಿಲ್ಲ. ಅಯ್ಯೋ, ಅವ್ರನ್ನ ಬಿಡೋದೇ ಕಷ್ಟ ಆಗ್ಬಿಟ್ಟಿದೆ ಅಂತ ಇವರಿಗೆ. ಹಂಗಂದು ನಡೆಯಲ್ಲ. ಮಾಡ್ಲೇಬೇಕ. ಪ್ರಯತ್ನ ಪಟ್ರನೇ ಪರಮೇಶ್ವರ ಆಗೋದ್ರಿ. ನೀವು ಪ್ರಯತ್ನನೇ ಪಡೆದ್ರೆ ನೀವೆಂತ ಪರಮೇಶ್ವರ ಆಗೋದು? ಬೇರೆ ಪರಮೇಶ್ವರೇ ಕೈ ಮುಕ್ಕೋತ್ಕೊಂಡೋದು. ಹೌದಿಲ್ರಿ ಅನುಪಮಮ್ಮ? ಹೆಂಗ್ ಮಾಡೋದು? ಇಲ್ಲಿ ವ್ರತ ನಿಯಮ ತಗೊಳ್ಳೋದು, ಮನೆ ಹೋಗಿ ಚಿರ್ ಮಾಡ್ಕೋತಿರೋದು. ಸಂಪತ್ತನ್ನ ಹಂಗ ಮಾಡೋದಿಲ್ಲ. ನೋಡ್ರಪ್ಪ, ಯೋಚನೆ ಮಾಡ್ರಿ. ಎಲ್ಲರದು ಒಳ್ಳೇದಾಗ್ಲಿ ಅನ್ನೋಂಥ ಭಾವನೆ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಆಯ್ತಲ್ಲ ನಮ್ಮ ಟೈಮ? ಪ್ಯಾರ ಪೂರ್ತಿ ಆಗಿಲ್ಲ. ಪೂರ್ತಿ ಮಾಡೋಣ. ಒಂದು 4 ಲೈನ್ ಇದಾವೆ ಇನ್ನು. पूर्ति ಮಾಡೋಣ. आत्मा को परमात्मा बनाने के लिए, कर्मों को खपाने के लिए परीक्षों को समता भाव से सहन करना ही होगा. ಈ ಆತ್ಮನನ್ನು ಪರಮಾತ್ಮ ಮಾಡಬೇಕಾದ್ರೆ, ಕರ್ಮಗಳನ್ನ ಕ್ಷಯ ಮಾಡಬೇಕಾದ್ರೆ ಈ ಸಹನಗಳನ್ನ ನಾವು ಸಮತಾ ಭಾವ ಪೂರ್ವಕ ಏನ್ ಮಾಡಬೇಕು? ಸಹಿಸಿಕೊಳ್ಳಲೇಬೇಕು. ಬಾರ್ ಬಾರ್ ಚಾರೋ ಗತಿಯೋ ಮೇ, ಪದೇ ಪದೇ ಈ 4 ಗತಿಗಳಲ್ಲಿ ವಿಷಮತಾ ಪೂರ್ವಕ ದುಃಖ ಸಹನೆ ಕಿ ಅಪೇಕ್ಷಾ. ವಿಷಮತಾ ಪೂರ್ವಕ, ಕಷಾಯ ಪೂರ್ವಕ ಈ ಕಷ್ಟಗಳನ್ನ 4 ಗತಿಗಳಲ್ಲಿ ಪದೇ ಪದೇ ಈ ಕಷ್ಟಗಳನ್ನ ಕಷಾಯ ಪೂರ್ವಕ, ವಿಷಮತಾ ಪೂರ್ವಕ ಸಹನೆ ಮಾಡೋದಕ್ಕಿಂತ ಏನಾದ್ರಲ್ಲಿ ಏಕ ಬಾರ ಪದೇ ಪದೇ 4 ಗತಿಗಳಲ್ಲಿ ಈ ಎಲ್ಲಾ ಪ್ರಕಾರದ ಕಷ್ಟಗಳನ್ನ ಕಷಾಯ ಸಹಿತ ಸಹನೆ ಮಾಡೋದಕ್ಕಿಂತ, ವಿಷಮತಾ ಪೂರ್ವಕ ಸಹನೆ ಮಾಡೋದಕ್ಕಿಂತ ಒಂದು ಸರ್ತಿ
समस्त परिचयों को सह लेना अच्छा है. ಒಂದೇ ಒಂದು ಸರ್ತಿ ಪರಿಚಯಗಳನ್ನ ಸಹನೆ ಮಾಡಿ ಪದೇ ಪದೇ ಆ ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ವೈಭವನ್ನ ಪದೇ ಪದೇ ಗತಿಗಳಲ್ಲಿ ಸುತ್ತಿ ಸುತ್ತಿ 4 ಗತಿಗಳಲ್ಲಿ ಎಲ್ಲಾ ಕಷ್ಟಗಳನ್ನ ಪದೇ ಪದೇ ಅನುಭವಿಸೋದಕ್ಕಿಂತ ಕಷಾಯ ಸಹಿತ ಅನುಭವಿಸೋದಕ್ಕಿಂತ ಒಂದೇ ಒಂದು ಸರ್ತಿ ಸಮತಾ ಭಾವಪೂರ್ವಕ ಈ 22 ಪ್ರಕಾರದ ಪರಿಚಯಗಳನ್ನ ಏನು ಮಾಡಿ ಸಹನೆ ಮಾಡಿ ಒಳ್ಳೇದಿದೆ ಅಂತ ಹೇಳ್ತಾರ. ಮೋಕ್ಷ ಮಾರ್ಗ ಪರ ಕದಂ ರಕ್ತೆ ಹಿ, ಈ ಮೋಕ್ಷ ಮಾರ್ಗದ ಮೇಲೆ ಹೆಜ್ಜೆ ಇಟ್ಟ ತಕ್ಷಣನೇ ಪರಿಚಯ ಸೈ ಲಡ್ನಾ ಪಡ್ತಾ ಹೇ, ಪರಿಚಯಗಳ ಜೊತೆಗೆ ಯುದ್ಧ ಪ್ರಾರಂಭ ಆಗಿಬಿಡುತ್ತದೆ. और एक दिन नहीं जब तक मोक्ष न मिला, ಒಂದೇ ದಿವಸ ಅಲ್ಲ, ಎಲ್ಲಿವರೆಗೆ ಮೋಕ್ಷ ಸಿಗುವುದಿಲ್ಲ ಅಲ್ಲಿವರೆಗೆ ಲಗ್ನ ಹಿ ಪಡ್ತಾ ಹೈ, ಅಲ್ಲಿವರೆಗೆ ಯುದ್ಧ ಮಾಡ್ತಾನೇ ಇರಬೇಕು. न मिल जाए तब तक परिचय के साथ साथ कदम से कदम मिला के चलते हैं, परंतु साधु दृढ़ता के साथ उन्हें पराजित करता है. ಆದ್ರೆ ಆ ಸಾಧುಗಳು ಏನ್ ಮಾಡ್ತಾರ, ಆ ಪರಿಚಯಗಳನ್ನ ದೃಢತೆ ಪೂರ್ವಕ ಏನ್ ಮಾಡ್ತಾರ, ಪರಾಜಿತ ಮಾಡ್ತಿರ್ತಾರ. ಆ ಪರಿಚಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತಿರ್ತಾರ. ಸಂಯಮ ಸೇ ಶಕ್ತಿ ತೋ ಮಿಲ್ತಿ ಹೇ ಭಯ್ಯಾ, ಸಂಯಮದಿಂದ ಶಕ್ತಿ ಅಂತೂ ಸಿಕ್ಕೇ ಸಿಗುತ್ತದೆ. ಪರಂತು संयम से शक्ति तो मिलती ही रहती है, साथ ही साथ साहस भी मिलता है. ಶಕ್ತಿ ಅಂತೂ ಸಿಕ್ಕೇ ಸಿಗುತ್ತದೆ, ಅದರ ಜೊತೆಗೆ ಸಾಹಸ ಕೂಡ ನಿಮಗೆ ಅಲ್ಲಿ ಏನಾಗುತ್ತೆ, ಪ್ರಾಪ್ತವಾಗುತ್ತಾ ಇರುತ್ತೆ. ವೈರಾಗಿ ಮೋಕ್ಷ ಮಾರ್ಗ ಪರ ಚಲನೆ ಸೆ ಡರ್ತಾ ನಹಿ ಹೇ, ವೈರಾಗಿಗಳು ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇರುವಾಗ ಚಂದನ ಹೆದರೋಂಗಿಲ್ಲ, ಏನ್ ಮಾಡಂಗಿಲ್ಲ, ಹೆದರಂಗಿಲ್ಲ ಅವರು. डरते नहीं है, और जो डरता है ना वह मोक्ष मार्ग पर चलता नहीं है. मत यार ಹೆದರ್ತಾರಲ್ಲ ಅವರು ಮೋಕ್ಷ ಮಾರ್ಗದ ಮೇಲೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. जिसने परिचयों पर विजय प्राप्त कर ली है, ಯಾರು ಆ ಪರಿಚಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದಾರ, ಉಸೆ ಕರ್ಮೋं पर विजय पाने में, ಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ಸಮಯ ನಹಿ ಲಗ್ತಾ ಹೇ, ಸಮಯದ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. ಸಮಯ ಅಂದ್ರೇನ, ಇಲ್ಲಿ ಗಡಿಯಾರ. ಸಮಯ ಅಂದ್ರೇನ, ಇಲ್ಲಿ ಗಡಿಯಾರ, ವೇಳೆ, ಟೈಮ್ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಯಾರು ಪರಿಚಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಾರ ಅಶೋಕನ, ಅವ್ರಿಗೆ ಕರ್ಮಗಳನ್ನ ಕ್ಷಯ ಮಾಡ್ಲಿಕ್ಕೆ ಟೈಮದ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಅವರು ಕರ್ಮಗಳನ್ನ ಕ್ಷಯ ಮಾಡ್ಕೊಳ್ತಾರ ಅನ್ನುವಂಥ ವಿಷಯ ಇಲ್ಲಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರ. ಮುಂದಿನ ವಿಷಯ ನಾಳೆ ಮತ್ತೆ ನೋಡೋಣ. ಓಂ ನಮಃ ಓಂ ನಮಃ ಓಂ ನಮಃ. ಮಹಾವೀರ ಭಗವಾನ್ ಕಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರಿಯಾನಂ ನಮೋ ಉವಜ್ಜಾಯಾನಂ नमो लोये सवसाहुनम. जय बोलो द्वादशांग जिनवानी माता की.